ಎಲ್ಲರಿಗೂ ಫೈನಾನ್ಷಿಯಲ್ ಫ್ರೀಡಮ್ ಬೇಕು. ಮೆಂಟಲ್ ಫ್ರೀಡಮ್ ಯಾರಿಗೂ ಬೇಡ. ಫೈನಾನ್ಷಿಯಲಿ ಫ್ರೀ ಆಗೋಣ, ಫೈನಾನ್ಷಿಯಲಿ ಫ್ರೀ ಆಗೋಣ. ಮೆಂಟಲಿ ಯಾರು ಫ್ರೀ ಆಗಕ್ ರೆಡಿ ಇಲ್ಲ. ಜೋಬ್ ತುಂಬಾ ದುಡ್ಡು ಬೇಕು, ಎಲ್ಲ ಇರೋದ ಸುಖ ಸುಖ ಎಲ್ಲ ಬೇಕು. ಆದ್ರೆ ತಲೆ ಮಾತ್ರ ಕೆಟ್ಟೋಗಿರ್ಬೇಕು. ತಲೆ ಮಾತ್ರ ಸರಿಗ್ ಇಟ್ಕೊಳಕ್ ಯಾರು ರೆಡಿನೇ ಇಲ್ಲ. ಈ ಫೈನಾನ್ಷಿಯಲ್ ಇನ್ಫ್ಲೂಯೆನ್ಸಸ್ ಎಲ್ಲ ರಿಟೈರ್ ಬಿಫೋರ್ 30, ರಿಟೈರ್ ಬಿಫೋರ್ 30. ಹೆಂಗ್ ರಿಟೈರ್ ಆಗಕ್ಕಾಗುತ್ತೆ 30? 90% ಆಫ್ ದ ಪೀಪಲ್ ಫಿಗರ್ ಔಟ್ ವಾಟ್ ಟು ಡೂ ಇನ್ ಲೈಫ್ ವೆನ್ ದೇ ಆರ್ 30. 30 ವರ್ಷದ ಮುಂಚೆ ರಿಟೈರ್ ಆಗಿ, 30 ವರ್ಷದ ಮುಂಚೆ ರಿಟೈರ್ ಆಗಿ. ಅವ್ನಿಗೆ ಒಬ್ಬಂಗ ಗೊತ್ತಾಯ್ತು ಅಂತ ಹೇಳಿ ಇಡೀ ಜಗತ್ತೆಲ್ಲ ಆಗ್ಬೇಕು ಅಂತ. ಐ ವಿಲ್ ಟೀಚ್ ಯು ಫೈನಾನ್ಷಿಯಲ್ ಫ್ರೀಡಮ್, ಐ ಟೀಚ್ ಯು ಫೈನಾನ್ಷಿಯಲ್ ಫ್ರೀಡಮ್. ಇನ್ನ ಸ್ಟ್ರೆಸ್ ಬರ್ತದೆ ಜನಕ್ಕೆ. ನಮ್ಗೆ ರಿಟೈರ್ ಆಗ್ತಾ ಇಲ್ಲ, ರಿಟೈರ್ ಆಗ್ತಾ ಇಲ್ಲ ಅಂತ. ಕೆಲ್ಸ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಒಬ್ಬೊಬ್ರಿಗೆ ಒಂದೊಂದ್ಸತಿ ಒಂದೊಂದ್ ಹಂತದಲ್ಲಿ ಒಬ್ಬೊಬ್ರಿಗೆ ಒಂದೊಂದ್ ಸಮಯ ಬೇಕಾಗತ್ತೆ. ಯಾರೋ ಒಬ್ಬ 30 ವರ್ಷದ ಮುಂಚೆ ರಿಟೈರ್ ಆಗ್ಬಿಟ್ಟ ಅಂದ್ಬಿಟ್ಟು ಎಲ್ಲರಿಗೂ ನಾನು ಹೇಳ್ಕೊಡ್ತೀನಿ ಅಂದ್ರೆ ಅವ್ರು ಕೇಳಿದ್ರು ಅವ್ರ ಅನ್ಸರ್ಸಕ್ ಆಗಲ್ಲ. ಯಾಕಂದ್ರೆ ಪ್ರಾಕ್ಟಿಕಲಿ ಪಾಸಿಬಲ್ ಇರಲ್ಲ ಅನ್ಸರ್ಸಕ್ಕೆ. ನೋಡಿ, ನೀವು ಕೆಲಸ ಮಾಡ್ತಾ ಇದೀರಾ, ಬೆಳಿತಾ ಇದ್ದೀರಾ ಅಂತ ಹೇಳಿದ್ರೆ ಕೆಲಸ ಮಾಡೋದ್ರಿಂದ ಇನ್ನ ಸಂತೋಷ ಬರುತ್ತೆ. ಇವ್ರು ಯಾರು ನೆಮ್ಮದಿಯಾಗಿ ಖುಷಿಯಿಂದ ಕೆಲಸ ಮಾಡಲ್ಲ, ಆಯ್ತಾ? ಬಲವಂತವಾಗಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ಬೇಗ ರಿಟೈರ್ ಆಗ್ಬೇಕು, ಬೇಗ ಮುಗಿಸ್ಕೊಳ್ಳೋಣ. ನೆಮ್ಮದಿಯಾಗಿ ಬದುಕ್ಬೇಕು ಅಂತ ಆಸೆ ಇಲ್ಲ ಅವರಿಗೆ. ಎಲ್ಲ ಫಾಸ್ಟ್ ಆಗಿ ಆಗ್ಬಿಡ್ಬೇಕು. ಎಲ್ಲ ಬರೀ ಫೈನಾನ್ಷಿಯಲ್ ರಿಟೈರ್ಮೆಂಟ್ ಪ್ಲಾನ್ ಮಾತ್ರ ಬೇಕು ಇವ್ರುಗಳಿಗೆಲ್ಲ, ಆಯ್ತಾ? ಹೌ ಟು ಹೆಂಗ್ ಬದುಕ್ಬೇಕು ಅದನ್ನ ತಿಳ್ಕೊಳ್ಳಿ. ಮಾನಸಿಕವಾಗಿ ಫ್ರೀ ಆಗಿರೋದು ಅದನ್ನ ತಿಳ್ಕೊಳ್ಳಿ. ದೈಹಿಕವಾಗಿ ಫ್ರೀ ಆಗಿರೋದು ಹೆಂಗೆ ಅದನ್ನ ತಿಳ್ಕೊಳ್ಳಿ. ಜಗತ್ತಿಂದ ಫ್ರೀ ಆಗಿರೋದು ಹೆಂಗ್ ತಿಳ್ಕೊಳ್ಳಿ. ಅದೆಲ್ಲ ಯಾರಿಗೂ ಬೇಡ. ದುಡ್ಡು ಮಾತ್ರ ಜನ ಅಂತ ಏನ್ಸಿರ್ಬೇಕೆಲ್ಲ. ದಿಸ್ ಡಸಂಟ್ ಮೇಕ್ ಎನಿ ಸೆನ್ಸ್ ಅಟ್ ಆಲ್. ಹಸುವು ಊಟಕ್ಕಿರ್ಬೇಕು, ದುಡ್ಡಿಗಲ್ಲ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಹೊಟ್ಟೆ ತುಂಬಾ ಅನ್ನ ಇದೆ, ಆದ್ರೆ ತಲೆ ತುಂಬಾ ಬುದ್ಧಿ ಇಲ್ಲ, ಜೋಬ್ ತುಂಬಾ ದುಡ್ಡಿಲ್ಲ. ಒಂದ್ ಗಾದೆ ಇದೆ, ಕೇಳಿದಿರಾ? ಅನ್ನ ದೇವರ ಮುಂದೆ ಅನ್ಯ ದೇವರಿಲ್ಲ ಅಂತ. ಅನ್ನಕ್ಕೆ ಮರ್ಯಾದೆ ಇಲ್ಲ. ಊರಲ್ಲಿರೋ ದೇವಸ್ಥಾನಕ್ಕೆಲ್ಲ ಹೋಗೋದು, ದೇವರೊಬ್ಬರ ಪೂಜೆ ಎಲ್ಲ ಮಾಡೋದು. ದೇವಸ್ಥಾನದಲ್ಲ ಏನ್ ಪ್ರಸಾದ ಕೊಡ್ತಾರೆ, ಪ್ರಸಾದ ತಂಗಿ ಕಂಬ ಕೊರ್ಸೋದು. ಹಸುವಾದಾಗ ಊಟ ಮಾಡ್ಬೇಕು ಅಂತ ಒಂದ್ ಪದ್ಧತಿ ಇದೆ. ಯು ಹ್ಯಾವ್ ಟು ಈಟ್ ವೆನ್ ಯು ಹಂಗ್ರಿ. ಗಡಿಯಾರ ನೋಡ್ಕೊಂಡು ತಿನ್ನೋದಲ್ಲ. 8 ಗಂಟೆ ಆಯ್ತು, ತಿಂಡಿ ತಿನ್ನೋಣ. 1 ಗಂಟೆ ಆಯ್ತು, ಊಟ ಮಾಡೋಣ. ಸಾಯಂಕಾಲ 7 ಗಂಟೆ ಆಯ್ತು, ಊಟ ಮಾಡೋಣ. ನೀವು ಬರೀ ಗಡಿಯಾರದ ಅನುಸಾರ ಕೆಲಸ ಮಾಡ್ಕೊಂಡು ಹೋದ್ರೆ ಮೆಕ್ಯಾನಿಕಲ್ ಆಗ್ತಾನೆ ಲೈಫ್. ಇನ್ನೇನಾಗತ್ತಾ? ಆ ಭಾವನೆಗಳಿಗೆ ಸ್ಪಂದಿಸ್ತಾ ಇಲ್ಲ ನೀವು. ಆ ಭಾವನೆ ಹುಟ್ಟಕ್ಕೆ ಬಿಡ್ತಾ ಇಲ್ಲ ನೀವು. ಆ ಹಸಿವಿನ ಅನುಭವನೇ ಆಗಕ್ ಬಿಡ್ತಾ ಇಲ್ಲ. ಅದಕ್ ಮುಂಚೆನೆ ನೀವು ಆಹಾರ ಸೇವನೆ ಮಾಡಿದ್ರೆ ನಿಮ್ಗೆ ಊಟದ ಪ್ರಾಮುಖ್ಯತೆ ಹೆಂಗ್ ಗೊತ್ತಾಗತ್ತೆ? ಅನ್ನ ತಿಂತಾ ಇರ್ತೀರಾ, ನಿಮ್ ಕಣ್ಮುಂದೆನೆ ಅನ್ನ ಇರುತ್ತೆ, ಅನ್ನಕ್ಕೆ ಮರ್ಯಾದೆ ಕೊಡಲ್ಲ. ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ದೇವ್ರಿಗೆ ಪೂಜೆ ಮಾಡ್ತೀರಾ. ಹಸುವು ಆದಾಗ ನಿಮ್ಗೆ ಗೊತ್ತಾಗತ್ತೆ, ಆಯ್ತು ನನ್ಗೆ ಈ ಆಹಾರ ಸೇವನೆ ಮಾಡ್ಬೇಕು ಅಂತ ಒಳಗಿಂದ ಭಾವನೆ ಬರುತ್ತೆ. ಅದೇ ರೀತಿ ನಿಮ್ ಜೀವನದಲ್ಲೂ ಅಷ್ಟೇ. ಏನಾದ್ರು ಬೇಕಂದಾಗ ಹಸು ಬರ್ಬೇಕು ನಿಮ್ಗೆ. ಏನೋ ಒಂದ್ ಸಾಧಿಸ್ಬೇಕು, ಆ ಹಸು ಬರ್ಬೇಕು, ಆ ಛಲ ಬರ್ಬೇಕು. ಇವ್ರು ಏನು ಛಲ ಬರ್ತಾರೆ, ಏನು ಹಸು ಬರ್ತಾರೆ, ಸುಮ್ನೆ ಎಲ್ಲ ತಾಂತ್ರಿಕವಾಗಿ ಮಾಡ್ತಾ ಹೋಗ್ತಾ ಇದಾರೆ. ಇವಾಗ ಯಾರಿಗಾದ್ರೂ ಏನಾದ್ರು ಕೇಳಕ್ಕಿನ್ನ ಮುಂಚೆ ನೀವು ಕೊಟ್ರೆ ಆ ವಸ್ತು ಬೆಲೆನೂ ಇರಲ್ಲ. ಆ ಇದಕ್ಕೆ ನಿಮ್ಗೂ ಬೆಲೆ ಇರಲ್ಲ, ಅವ್ರಿಗೂ ಬೆಲೆ ಇರಲ್ಲ. ಏನ್ ಮಾಡ್ತಾ ಇರ್ತೀರ ಆ ಕೆಲ್ಸಕ್ಕೂ ಬೆಲೆ ಇರಲ್ಲ. ಅವ್ರಿಗೆ ಆ ತವಕ ಇರ್ಬೇಕು, ಆ ಫೈರ್ ಇರ್ಬೇಕು. ಇಲ್ಲ ನಂಗದ್ ಬೇಕು ಅಂತ ಆತರ ಆಸಕ್ತಿ ಇದ್ದವ್ರು ನೀವು ಕೊಡ್ಬೇಕು. ಇವ್ರಿಗೆಲ್ಲ ಏನೋ ನೆಸೆಸಿಟಿನೇ ಕಾಣ್ತಾ ಇಲ್ಲ. ಒಂದ್ ಟ್ಯಾಪ್ ಅಲ್ಲಿ ಆರ್ಡರ್ ಮಾಡ್ತಾರೆ, ಮನೆ ಮುಂದೆ ಬಾಗ್ಲಿಗ್ ಬಂದು ಊಟ ತಂದು ಕೊಡ್ತಾರೆ. ಇವ್ರಿಗೆ ಅನ್ನದ ಬೆಲೆ ಹೆಂಗ್ ಗೊತ್ತಾಗತ್ತೆ? ಒನ್ ಟ್ಯಾಪ್. ಆ ಒನ್ ಟ್ಯಾಪ್ ಅನ್ನೋದ್ರಲ್ಲಿ ಇಲ್ಲಿ ಟ್ಯಾಪ್ ಮಾಡ್ತಾ ಇರ್ತೀವಿ, ಇಲ್ಲಿ ಈಸಿ ಆಗ್ತಾ ಇರೋದೆಲ್ಲ. ಈಗ ಹಿಂಗ್ ಟ್ಯಾಪ್ ಮಾಡ್ತಾರೆ, ಇಲ್ಲಿ ದಪ್ಪ ಆಗ್ತಾ ಇರುತ್ತೆ. ಅನ್ನ ದೇವರ ಮುಂದೆ ಅನ್ಯ ದೇವರಿಲ್ಲ ಅಂತ. ಚಿನ್ನದ ಕಡೆ ತಿಂದ್ರೆ ದಿನಕ್ಕೆ 3 ಸತಿ ಅಲ್ಲೇ ಪೂಜೆ ಮಾಡ್ಬೋದು ನೀವು. ತಟ್ಟೆನಲ್ಲೇ ಪೂಜೆ, ಲಿಟರಲಿ ಪ್ರಸಾದ ಅದು ನೀವು ಸೇವನೆ ಮಾಡ್ತಾ ಇರೋದು. ಇವರು ತಿನ್ನ ಅನ್ನಕ್ಕೆ ದೇವ್ರ ಸಮಾನ ಕೊಡಲ್ಲ ಅಂತ ಹೇಳಿದ್ರೆ ಇನ್ನ ಏನ್ ಪ್ರಯೋಜನ? ನುಗ್ಗೆ ಮರನ ಕಡ್ದು ಬೆಳೆಸಿ ಮಕ್ಕಳನ್ನ ಹೊಡೆದ್ ಬೆಳೆಸಿ ಅಂತ ಕೇಳಿದಿರಾ? ನುಗ್ಗೆ ಮರ ನೀವ್ ಕಡಿತಾನೆ ನುಗ್ಗೆ ಮರ ಬೆಳೆಯೋದು. ಸುಮ್ನೆ ಅದೇ ಬೆಳ್ಕೊಂಡ್ಬಿಡ್ಲಿ ಅಂತ ಹೇಳಿದ್ರೆ ಹಿಂಗೋ ಬೆಳ್ಕೊಳತ್ತೆ. ನೀವ್ ಕಡಿರಿ ನುಗ್ಗೆ ಮರ ಮತ್ ಬೆಳೆಯತ್ತೆ.
ಮಕ್ಳಿಗೆ ಹೊಡಿದೇನೆ ಬೆಳ್ಸಕ್ ಸತ್ಯವಾಗ್ಲೂ ಇಂಡಿಯನ್ ಮಕ್ಳಿಗಂತೂ ಆಗಲ್ಲ ಆಯ್ತಾ. ನಾನೆಲ್ಲಾ ಟ್ರೈ ಮಾಡಿ ಬಿಟ್ಬಿಟ್ಟಿದೀನಿ. ವಧೆ ಬಿದ್ರೇನೆ ಅದು ಜೀನ್ಸ್ ಅಲ್ಲಿ ಇದೆ, ನಮ್ಗೆ ಏನು ಮಾಡಕ್ ಆಗಲ್ಲ. ವಧೆ ಬಿತ್ತು ಅಂತ ಹೇಳಿದ್ರೆ ಅಕ್ಕಂದ ಕಲಿತಾರಿಯಲ್ಲ. ನಿಮ್ಗೆ ಸತ್ಯವಾಗ್ಲೂನುವೆ ನಿಜವಾದ ಶಕ್ತಿ ಬರೋದು ನಿಮ್ ಪರಿಸರದಿಂದ. ನೀವ್ ಏನ್ ಆಹಾರ ಸೇವನೆ ಮಾಡ್ತೀರಲ್ವಾ ಅದ್ರಿಂದ 10% ಎನರ್ಜಿ ಅಷ್ಟೇ ಬರೋದು ನಿಮ್ಗೆ. ಇನ್ನ 20% ನೀವು ಉಸಿರಾಡ್ತೀರ ಅಲ್ವಾ ಅದ್ರಿಂದ ಎನರ್ಜಿ ಬರೋದು. 70% ಎನರ್ಜಿ ನಿಮಗ್ ಬರ್ತಾ ಇರೋದು ನೀವ್ ಯಾರ್ ಜೊತೆ ಸಮಯ ಕಳಿತೀರಾ, ನೀವ್ ಎಲ್ಲಿದ್ದೀರಾ, ನಿಮ್ ಸುತ್ತಮುತ್ತ ಪರಿಸರ ಹೆಂಗಿದೆ, ಯಾರ್ ಜೊತೆ ನೀವು ನಿಮ್ಮ ದಿನಚರಿ ನಡೀತಾ ಇದೆ, ನೀವ್ ಯಾರ್ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ರೆ, ಯಾವ ವಿಷಯಗಳನ್ನ ಹಂಚ್ಕೋತಾ ಇದ್ದೀರಾ. 70% ಎನರ್ಜಿ ನಿಮಗ್ ಬರೋದು ಇದ್ರಿಂದ. ಇವ್ರು 70% ಎನರ್ಜಿ ಬರೀ ತಿನ್ನೋದ್ರಲ್ಲಿ ತಗೊಂಡ್ಬಿಟ್ಟು ಇಷ್ಟಿಷ್ಟ ಅಗ್ಲ ಆಗ್ತಾರೆ ಎಲ್ಲ. ಹೇಳ್ತಾರೆ ಗೊತ್ತಾ, ನಿಮ್ಗೆ ಆಕ್ಚುಲಿ ಆಹಾರ ಬೇಕಾಗಿರೋದು ಇದಕ್ಕೆ ಒಂದು ಹಿಡಿಯಷ್ಟು. ಸತ್ಯವಾಗ್ಲೂ ನೀವ್ ಏನು ಮಾಡ್ತಾ ಇಲ್ಲ, ಜಾಸ್ತಿ ಬರೀ ಮಾನಸಿಕವಾಗಿ ನಿಮ್ಮನ್ನ ನೀವು ಜೀವನದಲ್ಲಿ ತೊಡಗಿಸ್ಕೊತಾ ಇದ್ದೀರಾ. ನಿಮ್ಗೆ ಬೇಕಾಗಿರೋದು ಇಷ್ಟೇ ಆಹಾರ. ಇವ್ರು ಇಷ್ಟ ಆಹಾರ ತಿಂತಲ್ಲ, ಇಷ್ಟ ಆಹಾರ ತಿಂತಾ ಇದಾರೆ ಎಲ್ಲ. ಇನ್ನೇನ್ ಹಿಂಗಿರೋರು ಹಿಂಗಾಗ್ದೇನೆ ಇನ್ನು ಹಿಂಗಾಗ್ತಾರ ನೋಡಿದ್ರ ಅಲ್ವಾ. ಹಿಂಗಿರ್ತಾರೆ, ಹಿಂಗಾಗ್ತಾರೆ, ಹಿಂಗಾಗ್ತಾರೆ, ಹಿಂಗಾಗ್ತಾ ಹೋಗ್ತಾರೆ ಒಬ್ಬೊಬ್ರು. ನೀವ್ ಇದನ್ನ ಅರ್ಥ ಮಾಡ್ಕೋಬೇಕು. ನನಗೆ ಶಕ್ತಿ ಮುಖ್ಯವಾಗಿ ಬರೋದು ನನ್ನ ಪರಿಸರದಿಂದ, ಆಹಾರದಿಂದ ಅಲ್ಲ. ಆಹಾರದಿಂದ ಬರೋದು ಬರೀ 10% ಶಕ್ತಿ ಅಷ್ಟೇ ನನಗೆ. ಇವ್ರು ತಿನ್ನೋಣ ಇವಾಗಂತೂ ಗೊತ್ತಲ್ವಾ, ತಿನ್ನಿ ಪ್ರೋಟೀನ್ ತಿನ್ನಿ, ಕ್ಯಾಲೋರೀಸ್ ಫೈಬರ್ಸ್ ಬೇಕು, ಕಾರ್ಬೋಹೈಡ್ರೇಟ್ಸ್ ಬೇಕು, ವೈಟಮಿನ್ಸ್ ಬೇಕು, ನ್ಯೂಟ್ರಿಯೆಂಟ್ಸ್, ಸಪ್ಲಿಮೆಂಟ್ಸ್ ತಗೊಳ್ಳಿ, ಅದ್ ತಗೊಳ್ಳಿ, ಇದ್ ತಗೊಳ್ಳಿ. ನೀವು ಮೊದ್ಲು ಸರಿಯಾಗಿರೋ ಜಾಗದಲ್ಲಿ ಇರ್ರಯ್ಯ. ಇಫ್ ದ ಪ್ಲೇಸ್ ವೇರ್ ಯು ಲಿವ್ is not how it has to be, doesn't matter how many supplements you take. ನಿಮ್ ಸುತ್ತಮುತ್ತ ಪರಿಸರ ಚೆನ್ನಾಗಿರ್ಬೇಕು, ನಿಮ್ ಸುತ್ತಮುತ್ತ ಜನಗಳು ಚೆನ್ನಾಗಿರ್ಬೇಕು. ಎಲ್ಲ ಪರಿಸರ ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಬರೀ ಮೆಂಟಲಿ ಡಿಸ್ಟರ್ಬ್ ಪೀಪಲ್ ಇದ್ರೆ ಇನ್ನ ತಲೆ ಕೆಟ್ಟೋಗುತ್ತೆ. ಆಹಾರಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು, ಆದ್ರೆ ಇವ್ರು ಬರೀ ಆಹಾರನೇ 24 ಗಂಟೆ ಬರೀ ತಿನ್ನೋದ್ ಕಡೆ ಗಮನನೇ ಕೊಟ್ಕೊಂಡಿದ್ರೆ ಜೀವನ ಮಾಡಕ್ಕಾಗತ್ತಾ. ಇವರೆಲ್ಲ ನಾವು ಭಾರತೀಯರು ಎಲ್ಲ ದೊಡ್ಡ ಸ್ಪಿರಿಚುವಲ್ ಗುರುಗಳು, ಇವರೆಲ್ಲ ಆಧ್ಯಾತ್ಮದ ದೇಶ ನಮ್ದು, ಏನದು ಕರ್ಮಭೂಮಿ, ವಾಸುದೇವ ಕುಟುಂಬ, ಅದು ಎಲ್ಲ ಹೇಳ್ತಾರೆ. ನಿಜವಾಗ್ಲೂ ಭೂಮಿ ಮೇಲೆ ನಿಮ್ಗೆ ಪ್ರೀತಿ ಇತ್ತು ಅಂತ ಹೇಳಿದ್ರೆ ಫಸ್ಟ್ ಕಸ ಸೆಗ್ರಿಗೇಟ್ ಮಾಡಕ್ ಕಲ್ತ್ಕೊಳ್ಳಿ. ನಿಮ್ ಸುತ್ತಮುತ್ತ ಪರಿಸರ ಸ್ವಚ್ಛವಾಗಿರ್ಬೇಕು. ದೇವಸ್ಥಾನಕ್ಕೆ ಹೋಗಿ ಇರೋ ಬರೋ ಭಕ್ತಿ ಎಲ್ಲ 1000 ರೂಪಾಯಿ ಕೊಟ್ಬಿಟ್ಟು ಹೋಮ ಎಲ್ಲ ಮಾಡಿಸೋದು, ಬಂದ್ಬಿಟ್ಟು ಕಸ ತಗೊಂಡೋಗಿ ರೋಡ್ಗೆ ಹಾಕೋದು. ನಿಮ್ ಸುತ್ತಮುತ್ತ ಪರಿಸರ ಶುದ್ಧವಾಗಿ ಇಟ್ಕೊಳ್ಳಿ ಮೊದ್ಲು. ಅವರೆಲ್ಲ ಹೇಳ್ತಾರೆ ಎಲ್ಲಾರ್ಗು AI ಹೇಳ್ಕೊಡ್ಬೇಕು, ಎಲ್ಲ ಡೆವಲಪ್ ಆಗ್ತಾ ಇದೆ ಇಂಡಿಯಾನಲ್ಲಿ, ಎಲ್ಲಾರು ಮಕ್ಳೆಲ್ಲ AI ಕಲಿಬೇಕು ಅಂತ. ನನ್ ಮೊನ್ನೆ ಯಾರಿಗೋ ಬೈತಾ ಇದ್ದೆ, ಫಸ್ಟ್ ಮಕ್ಳಿಗೆ ಕಸ ಹೆಂಗ್ ಸಪರೇಟ್ ಮಾಡೋದು ಅದನ್ನ ಹೇಳ್ಕೊಡಿ, ಬ್ಲಾಂಕೆಟ್ ಮಡ್ಸೋದ್ ಹೇಳ್ಕೊಡಿ, ಲೋಟ ಕುಡಿದ್ಮೇಲೆ ತೊಳೆಯೋದ್ ಹೇಳ್ಕೊಡಿ. AI ಬೇಕಾಗಿಲ್ಲ ಮಕ್ಳಿಗೆಲ್ಲ. ಬಂದ್ರೆ ಹೆಂಗ್ ಮಾತಾಡ್ಬೇಕು ಬೇರೆಯವ್ರ ಹತ್ರ ಅದನ್ನ ಹೇಳ್ಕೊಡಿ. ನಾನು ಮಷಿನ್ ಲರ್ನಿಂಗ್. ನಾನು 4 ವರ್ಷದ ಏನೀ ಕ್ಲಾಸ್ ಬಿಡ್ಸಿದೀರಿ ಅಂತ ಕೇಳೋ, ಸರ್ ನಾನು AI ಕ್ಲಾಸಿಗೆ ಸೇರ್ಸಿದ್ದೆ ಸರ್ ಅಂತ. ನಾನ್ ಹೇಳಿದ ತಲೆ ಇದೆಯಾ ನಮ್ಗೆ? ಅವ್ನಿಗೆ ಇನ್ನ ಸರಿಯಾಗಿ ಮಾತನಾಡಕ್ ಬರಲ್ಲ, ನಡಿಯಕ್ ಬರಲ್ಲ. ಸರ್ ಎಲ್ಲಾರು ಮಾಡ್ತಾ ಇದಾರೆ, ನಿಮ್ಗೆ ಏನ್ ಬೇಕೋ ಅದನ್ನ ನೋಡ್ಕೊಳ್ಳಿ ಫಸ್ಟ್. ಅವ್ನಿಗೆ ಒಂದ್ ಮ್ಯಾಟ್ ರೋಲ್ ಮಾಡಕ್ ಬರಲ್ಲ, ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ, ಬೇಸಿಕ್ ಸ್ಕಿಲ್ಸ್ ಇಲ್ಲ. ಅಬ್ಯಾಕಸ್ ಕಳಿಸ್ತಾರೆ. ನಾನು ಮೊನ್ನೆ ಹೇಳ್ತಾ ಇದ್ದೆ, ಸರಿಯಾಗಿ ಮೊದ್ಲು ಮನೇಲಿ ಕೆಲಸ ಮಾಡ್ಸಿ ಅವ್ರ ಕೈಲಿ. ಈಗ ಬರೀ ಇವ್ರೊಬ್ರದೇ ಇಲ್ಲ, ಇಡೀ ಇಂಡಿಯಾಲ್ ಹಿಂಗೆ ಇರೋದು. ನೀವೇ ನೋಡಿದ್ರ ಕಾಮನ್ ಸೆನ್ಸೇ ಇಲ್ಲ. ಕಸ ಸೆಗ್ರಿಗೇಟ್ ಮಾಡಕ್ಕೆ ಜನಕ್ಕೆ ಇಷ್ಟು ವರ್ಷ ಆದ್ರೂ ಹೇಳಕ್ ಆಗಿಲ್ಲ. ಧರ್ಮ್ ಸಿಂಗ್ ಗೌರ್ಮೆಂಟ್ ಇಂದಾನು ನಮ್ ಕರ್ನಾಟಕದಲ್ಲಿ ಮಾಡ್ತಾ ಇದಾರೆ ಕಸ ವಿಂಗಡಣೆ ಅಂತ. ಇನ್ನ ದಿನಾಗ್ಲೂ ಆಟೋಲ್ ಹೋಗ್ಬೇಕಾರೆ ಸ್ಪೀಕರ್ ಹೇಳ್ಕೊಂಡು ಹೋಗ್ಬೇಕು. ಅದಾದ್ರೂ ಯಾರು ಕಸ ಸೆಗ್ರಿಗೇಟ್ ಮಾಡಲ್ಲ. ಇವರೆಲ್ಲ ಏನ್ ಡಿಸಿಪ್ಲಿನ್ ಎಜುಕೇಟೆಡ್ ಪೀಪಲ್ ಅವರೆಲ್ಲ, ಇವ್ರಿಗೆ ಎಜುಕೇಶನ್ ಬೇಕಂತೆ, AI ನಾಲೆಜ್ ಬೇಕಂತ, AI ಸ್ಕಿಲ್ಸ್ ಬೇಕಂತ, ಇನ್ನೇನದು ಮಷಿನ್ ಲರ್ನಿಂಗ್ ಕಲಿಬೇಕಂತ, ಎಲ್ಲ ಅಪ್ಡೇಟ್ ಆಗಿರ್ಬೇಕು, ಎಲ್ಲ ಆನ್ಲೈನ್, ಎಲ್ಲ ಅಪ್ ಟು ಡೇಟ್ ಇರ್ತಾರೆ ನೋಡಕ್ಕೆ. ಮುಂದೆನೆ ಲೋಟ ಬಿದ್ದಿರುತ್ತೆ ಅಲ್ಲ, ಹಿಂಗ್ ತೆಗ್ದು ಹಿಂಗ್ ಈ ಕಡೆ ಇಡಕ್ ತಯಾರಿರಲ್ಲ. ಇಂಥವ್ರಿಗೆಲ್ಲ AI ಎಲ್ಲ ಸರಿಗ್ ಸಿಟ್ಟು ಬರುತ್ತೆ ಸತ್ಯವಾಗ್ಲೂ. ಇವ್ರಿಗೆಲ್ಲ AI ಹೇಳ್ಕೊಡ್ಬೇಕಾ? ಎಲ್ಲ ಮುಟ್ಟಾಳ್ರಾಗ್ತಾ ಇದಾರೆ. ಹಂಗಂತ ನಾನು ಉಪಯೋಗಿಸ್ತಾ ಇಲ್ಲ ಅಂತ, ನಾನು ಉಪಯೋಗಿಸ್ತಾ ಇದ್ದೀನಿ. ಇದೆಲ್ಲ ಮಾಡ್ಬಿಟ್ಟು ಆಮೇಲೆ ಉಪಯೋಗಿಸ್ಬೇಕು.
ನಿಮ್ಗೆ ಬೇಸಿಕ್ಗೆ ಗೊತ್ತಿಲ್ಲ. ಇವ್ರೆಲ್ಲ ಹಿಂದೂಗಳೇ ಆಯ್ತಾ? ಎಲ್ಲಾರ್ ಮನೇಲೂ ದೇವ್ರ ಮನೆ ಇದೆ. ದೇವ್ರ ಮುಂದೆ ಹೋಗಿ ತಗೊಂಡ್ ಯಾವತ್ತಾದ್ರೂ ಕಸ ಸುರ್ದಿದ್ದೀರಾ? ದೇವ್ರ ಮನೆ ಮಾತ್ರ ಸ್ವಚ್ಛವಾಗಿರ್ಬೇಕು. ನಮ್ ಮನೆ ಮಾತ್ರ ಸ್ವಚ್ಛವಾಗಿರ್ಬೇಕು. ರೋಡಿ ಸ್ವಚ್ಛವಾಗಿರ್ಬಾರ್ದಾ? ಇವರೆಲ್ಲ ಹೇಳ್ಕೊಳಕ್ಕೆ ಎಜುಕೇಟೆಡ್ ಪೀಪಲ್, ಭಿಕ್ಷುಕರಲ್ಲ ಭೂಮಿಗೆ ಭಾರ. ಇಂಥವ್ರು ಕಾರಲ್ಲಿ ಕುತ್ಕೊಂಡು ಅಲ್ಲಿಂದ ಕಸ ಬಿಸಾಕ್ಬಿಟ್ಟು ಹೋದ್ರೆ ಇಂಥವ್ರನ್ನ ಯಾರಾದ್ರೂ ಮನುಷ್ಯರಂತ ಹೇಳ್ತಾರ? ತೆಂಗಿನ ಮರ ನೆಟ್ಬಿಟ್ಟು ಎಳ್ನೀರ್ ಕುಡ್ದೆ, ಮಕ್ಕಳನ್ನ ಸಾಕ್ಬಿಟ್ಟು ಕಣ್ಣೀರ್ ಕುಡ್ದೆ ಅಂತ. ಇವ್ರು ಇವಾಗ ಭೂಮಿ ತಾಯಿ ಅನ್ಕೋಬೇಕು, ನಾನು ಮನುಷ್ಯರನ್ನ ಸಾಕ್ಬಿಟ್ಟು ನಾನ್ ಕಣ್ಣೀರ್ ಕುಡಿತಾ ಇದೀನಿ ಅಂತ. ಹಂಗ್ ಮಾಡಿಟ್ಟಿದಾರೆ ಎಲ್ಲ ಕಸ ಎಲ್ಲ ತೆಗೆದು ಬಿಸಾಕೋದು, ರೋಡ್ ಎಲ್ಲ ಗಲೀಜ್ ಮಾಡೋದು. ಇವಾಗ ಬೆಂಗಳೂರಲ್ಲಿ ಸುತ್ತಮುತ್ತ ಬೆಟ್ಟಗಳಿಗೆ ಹೋಗಿ ಒಂದು ಬೆಟ್ಟನೂ ಕ್ಲೀನ್ ಆಗಿಲ್ಲ. ಎಲ್ಲಾ ಕುಡಿಯಕ್ ಹೋಗ್ತಾರೆ, ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡೋದು. ಆಚೆ ಬಂದಿದ ತಕ್ಷಣ ಎಲ್ಲ ಕಸ ತೆಗೆದ್ಬಿಟ್ಟು ಅಲ್ಲೇ ವಾಪಸ್ ಸೈಡಿಗೆ ಹಾಕೋದು. ಇನ್ನ ದೇವ್ರ ಪೂಜೆ ಮಾಡಿದ್ರಲ್ಲಿ ಅರ್ಥ ಇದ್ಯಾ? ಹೇಳ್ಕೊಳಕ್ ನಾನ್ ಬೆಟ್ಟದ ಮೇಲೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ ಬಂದೆ, ದೇವ್ರು ನಾವು ನಮ್ಮ ಮನೆ ದೇವ್ರು ಅಂತ ಅಲ್ಲ. ಮನೆ ದೇವ್ರು ಪೂಜೆ ಮಾಡಿದ್ರು, ಹಿಂಗ್ ತಿರುಗ್ಬಿಟ್ಟು ಬರ್ಬೇಕಾದ್ರೆ ಎಲ್ಲ ಗಲೀಜ್ ಮಾಡಿ ಬಂದ್ಬಿಡುದು. ಇನ್ ಅರ್ಥ ಇದೆಯಾ ಅದ್ರಲ್ಲಿ? ಅವ್ರೆಲ್ಲ ಹೇಳ್ಕೊಳಕ್ಕೆ ನಮ್ಮಲ್ಲಿ ದೈವಿ ಗುಣ ಇದೆ, ನಾವು ಆಚಾರ ವಿಚಾರಗಳನ್ನು ಅನುಸರಿಸ್ತೀವಿ, ನಮ್ದೇ ಪರಂಪರೆ ಇದೆ, ನಾವ್ ಹಂಗೆ ಹಿಂಗೆ ಅಂತ. ನಾನ್ ಹೇಳೋದು ಮೊದಲು ಇದನ್ನ ಅನುಸರಿಸಿ. ನಿಮ್ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೊಳ್ಳಿ. ಮನೇಲಿ ಕಸ ವಿಂಗಡಣೆ ಮಾಡಿ ಮೊದ್ಲು. ನಿಮ್ ಜಗತ್ತನ್ನ ಉದ್ಧಾರ ಮಾಡಕ್ಕೆ ಹೋಗ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಇವರೆಲ್ಲ ಹೇಳ್ಕೊಳಕ್ಕೆ ಎಜುಕೇಟೆಡ್ ಜನಗಳು. ದೇ ಆರ್ ಕ್ಯಾಂಡಿಡೇಟ್ಸ್ ಟು ಹ್ಯುಮ್ಯಾನಿಟಿ ಆಯ್ತಾ, ಬಟ್ ದೇ ಆರ್ ನಾಟ್ ಹ್ಯೂಮನ್ಸ್ ಯೆಟ್. ಮನುಷ್ಯರಾಗಿಲ್ಲ ಯಾರುವೆ. ಯಾಕಂದ್ರೆ ಮನುಷ್ಯರಾಗಿದ್ದಾರೆ, ಮನುಷ್ಯತ್ವನೇ ಇಲ್ಲ ಅವ್ರಿಗೆಲ್ಲ. ಹೇಳ್ಕೊಳಕ್ಕೆ ನಾವು ಮನುಷ್ಯರು, ನಮ್ಗೆ ಒಳ್ಳೆ ಇನ್ನ ಚೆನ್ನಾಗಿ ಬಟ್ಟೆ ಹಾಕೊಂಡು ಚೆನ್ನಾಗಿ ಮೇಕಪ್ ಹಾಕೊಂಡ್ ಬಂದ್ಬಿಡ್ತಾರೆ. ನೋಡಕ್ಕೆಲ್ಲ ಚೆನ್ನಾಗಿದೆ, ತುಂಬಾ ಒಳ್ಳೆ ಕುಟುಂಬದವ್ರು ಅಂತ ಮಾಡೋದೆಲ್ಲ ಇಂಥ ಡಬ್ಬ ಕೆಲ್ಸಗಳು. ಇಂಥವ್ರನ್ನೆಲ್ಲ ಏನ್ ಹೇಳಕ್ಕಾಗತ್ತ? ಅವರೆಲ್ಲ ಏನ್ ಗೊತ್ತಾ, ದೇ ಫಿಸಿಕಲಿ ಪ್ರೆಸೆಂಟ್ ಹಿಯರ್. ಇರೋದು ಬದುಕ್ತಾ ಇರೋದು ಬೆಂಗಳೂರಲ್ಲಿ ಅಂತ ಅನ್ಕೊಳ್ಳಿ, ಕೆಲಸ ಮಾಡೋದು ಯಾವ್ದೋ ಬೇರೆ ಕಂಪ್ನಿ, ಎಲ್ಲೋ ಬೇರೆ ದೇಶದಲ್ಲಿ. ಸೊ ಮೆಂಟಲಿ ಇಲ್ಲಿದ್ದಾರೆ, ಸಾರಿ ಫಿಸಿಕಲಿ ಇಲ್ಲಿದ್ದಾರೆ, ಮೆಂಟಲಿ ಅಲ್ಲಿದ್ದಾರೆ, ಎಮೋಷನಲ್ ಎಲ್ಲಿದಾರೋ ಅವ್ರಿಗೂ ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ. ಇನ್ನ ಸ್ಪಿರಿಚುಲಿ ಎಲ್ಲಿದ್ದಾರೆ, ಬದುಕ್ತಾ ಇದ್ರೆ ಜನ ಅಂತ ಏನಾದ್ರು ಅಸೆಸ್ ಆದ್ರೂ ಮಾಡಕ್ಕಾಗತ್ತ ನಂಗೆ? ಇವಾಗ ಎಲ್ಲಾರ್ದು ಹಂಗೆ ಅಲ್ವಾ ಆಗ್ತಾ ಇರೋದು? ಫಿಸಿಕಲ್ ಆಗಿ ಬೆಂಗಳೂರಲ್ಲಿ ಬದುಕ್ತಾ ಇದಾರೆಲ್ಲ, ಮೆಂಟಲಿ ಯಾರಿಗೋ ಬೇರೆಯವ್ರು ಕೆಲಸ ಮಾಡ್ತಾವೋ, ನನ್ಗೆ ಓವರ್ಸಿ ಕ್ಲೈಂಟ್ ಇದೆ, ಅದಿದೆ ಇದಿದೆ ಅಂತ. ನೀವು ಹುಟ್ಟಿ ಬೆಳೆದಿರೋ ಜಾಗಕ್ಕೂ ನಿಮಗೂ ಬಹಳ ಸಂಬಂಧ ಇರುತ್ತೆ. ದಿಸ್ ಇಸ್ ಅ ವೆರಿ ಸ್ಟ್ರಾಂಗ್ ಕನೆಕ್ಷನ್ ಬಿಟ್ವೀನ್ ಹೂ ಯು ಆರ್ ಅಂಡ್ ದ ಲ್ಯಾಂಡ್ ದಟ್ ಯು ಬಾರ್ನ್ ಇನ್. ಇವಾಗ ನೀವ್ ಯಾವ ಜಾಗದಲ್ಲಿ ಬೆಳೆದಿರ್ತೀರಾ ಆ ಜಾಗದಲ್ಲಿ ಅದ್ರ ಅನುಸಾರ ಕೆಲಸಗಳನ್ನ ಅನುಸರಿಸ್ಬೇಕು. ನೀವ್ ಉದಾಹರಣೆಗೆ ಇವಾಗ ಬೆಂಗಳೂರು ಇರ್ತೀರಾ ಅಂತ ಹೇಳಿದ್ರೆ ಸುತ್ತಮುತ್ತ ಇರೋ ಕೆಲಸಗಳು ನಿಮ್ಮನ್ನ ನೀವು ತೊಡಗಿಸ್ಕೋಬೇಕು, ಆವಾಗ ಸುತ್ತಮುತ್ತ ಡೆವಲಪ್ ಆಗೋದು. ಇವರೆಲ್ಲ ಏನ್ ಮಾಡ್ತಾ ಇದಾರೆ, ಬೆಂಗಳೂರಲ್ಲಿ ಇದಾರೆ, ಯಾವ್ದು US ಕಂಪ್ನಿ ಕೆಲಸ ಮಾಡ್ತಾರೆ, ಬೆಂಗಳೂರು ಹೆಂಗ್ ಉತ್ತರ ಆಗುತ್ತೆ? ಯಾರು ಗ್ರಾಸ್ ರೂಟ್ ಲೆವೆಲ್ ಸಮಸ್ಯೆಗಳನ್ನ ನಿವಾರಣೆ ಮಾಡಕ್ ರೆಡಿ ಇಲ್ಲ. ನಮ್ ಸಮಸ್ಯೆ ಅಲ್ಲ, ನಮ್ ಸಮಸ್ಯೆ ಅಲ್ಲ ಅಂತ ಹೇಳ್ಬಿಡ್ತಾರೆ. ಇಂಥವ್ರಿಗೆಲ್ಲ ಏನ್ ಹೇಳಕ್ಕಾಗತ್ತೆ? ಆಮೇಲೆ ಅವಾಗ ನಾನು ಹೇಳ್ದಂಗೆ ಎಮೋಷನಲಿ ಎಲ್ಲೋ ಬದುಕ್ತಾ ಇರ್ತಾರೆ ಅವ್ರು. ಫಿಸಿಕಲಿ ಬೆಂಗಳೂರಲ್ಲಿ, ಮೆಂಟಲಿ ಎಲ್ಲೋ ಅಮೆರಿಕಾಲೋ ಯುರೋಪಲ್ಲೋ ಯಾವ್ದೋ ಕ್ಲೈಂಟ್ ಕೆಲಸ ಮಾಡ್ತಾ ಇರ್ತಾರೆ, ಎಮೋಷನಲಿ ಸತ್ತೋಗಿರ್ತಾರೆ. ಸ್ಪಿರಿಚುವಲ್ ಆಗ್ಬೇಕು, ಡೆವಲಪ್ಮೆಂಟ್ ಅಂದ್ರೆ ಅಂತ ಹೇಳಿದ್ರೆ ಆಧ್ಯಾತ್ಮಿಕವಾಗಿ ಮುಂದೆ ಬೆಳಿಬೇಕು ಅಂತ ಹೇಳಿದ್ರೆ ಹೆಂಗ್ ಸಾಧ್ಯ? ಹೆಂಗೆ ನಿಮ್ಗೆ ಸುತ್ತಮುತ್ತ ಇರೋರ್ಗೆ ಕನೆಕ್ಷನ್ ಆಗತ್ತೆ? ಇವಾಗ ಹಂಗೆ ಅಲ್ವಾ ಆಗ್ತಾ ಇರೋದು? ಅವರೆಲ್ಲ ಹೇಳ್ತಾರೆ, ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀವಿ, ನಮ್ ಎದುರುಗಡೆ ಮನೆಯವ್ರು ಯಾರು ಅಂತಾನೂ ನಮ್ಗೆ ಗೊತ್ತಿಲ್ಲ ಅಂತ. ಎಲ್ಲರೂ ಇದೇ ತರ ಡಬ್ಬ ಕೆಲ್ಸಗಳು ಮಾಡ್ತಾ ಇರೋದು. ಹೇಳ್ಕೊಳಕ್ಕೆ ಸುತ್ತಮುತ್ತ ಎಲ್ಲ ಒಟ್ಟಿಗೆ ಇರೋದು, ಆದ್ರೆ ಮಾನಸಿಕವಾಗಿ ಎಲ್ಲೋ ಬೇರೆ ಕಡೆ ಇರ್ತಾರೆ ಎಲ್ಲ. ಹಿಂಗಾದಾಗ ಅದಕ್ಕೆ ಸಂಬಂಧಗಳು ಆತರ ಏನಂತಾರೆ ವಿಂಗಡಣೆ ಆಗ್ತಾ ಇರೋದು. ಎಲ್ಲ ಒಬ್ಬೊಬ್ರು ಒಂದೊಂದು ಜಗತ್ತಲ್ಲಿ ಬದುಕ್ತಾ ಇದಾರೆ. ತಿನ್ಬೇಕಾಗಿರೋದು ಇಷ್ಟು, ತಿಂತಾ ಇರೋದು ಇಷ್ಟು, ಉಸಿರಾಡ್ಬೇಕಾಗಿರೋದು ಇಷ್ಟು, ಉಸಿರಾಡ್ತಾ ಇರೋದು ಇಷ್ಟು. ಇನ್ನ ಮಾನಸಿಕವಾಗಿ ದೈಹಿಕವಾಗೆಲ್ಲ ನೆಮ್ಮದಿಯಾಗಿರಕ್ ಹೆಂಗ್ ಸಾಧ್ಯ? ದೇಹನೇ ಸರಿಯಾಗಿ ನೋಡ್ಕೋತಾ ಇಲ್ಲ ಯಾರುವೆ. ಸುಮ್ನೆ ಒಳ್ಳೆ ಕಲ್ಗಚ್ಚ ಹಾಕ್ದಂಗೆ 3 ಹೊತ್ತು ನ್ಯೂಟ್ರಿಷಿಯಸ್ ಫುಡ್, ಆರ್ಗ್ಯಾನಿಕ್ ಫುಡ್, ಅದು ಇದು ಅಂತ ಚೆನ್ನಾಗಿ ತುಂಬ್ತಾ ಇದ್ರೆ ಒಳಗಡೆ. ಅದಕ್ಕೆ ಅವಶ್ಯಕತೆನೇ ಇಲ್ಲ. ಯಾವತ್ತಾದ್ರೂ ನಿಮ್ ದೇಹ ಕೇಳಿದ್ಯಾ ಅವತ್ ಬೇಕು ಅಂತ? ನೀವ್ ಕೇಳಕ್ಕಿಂತ ಮುಂಚೆನೆ ಕೊಡ್ತಾ ಇರ್ತೀರ ಎಲ್ಲ ಅದಕ್ಕೆ. ನಿಮ್ಗೆ ನಿಜವಾಗ್ಲೂ ಬದುಕಬೇಕು ಅಂತ ಹೇಳಿದ್ರೆ ಒಂದ್ ದಿನಕ್ಕೆ ನಿಮಗ್ ಬೇಕಾಗಿರೋದು 100 ಗ್ರಾಮ್ ಆಹಾರ ಅಷ್ಟೇ. ಆಮೇಲೆ ನಿಮ್ಗೆ ಆಹಾರ 100 ಗ್ರಾಮ್ ತಿಂದ್ರೆ ನಿಮ್ಗೊಂದು 7 ಲೀಟರ್ ಆಕ್ಸಿಜನ್ ಬೇಕು ಒಂದ್ ದಿನಕ್ಕೆ.
ಇವಾಗ ನೀವು ಹಂಗ್ ಮಾಡ್ತಾ ಇಲ್ಲ. 7 ಕೆಜಿ ಊಟ ಮಾಡ್ತಾ ಇದೀರಾ, 100 ml ಉಸಿರಾಡ್ತಾ ಇದೀರಾ. ಹಿಂಡು ಗುಪ್ಪೆ ಹಾಕೊಂಡು ಊಟ ಮಾಡಿ ಎಲ್ಲ ಮನೆಯಲ್ಲಿ ತಟ್ಟೆನಲ್ಲಿ. ಉಸಿರಾಡಕ್ ಮಾತ್ರ ಅಂದ್ರೆ ಅಲ್ಲೇ ಹೋಗ್ತೀರಾ ನೀವು. ಪ್ರಾಣಾಯಾಮ ಮಾಡಿದ್ರೆ ಹೂ ಹೂ ಹಿಂಗ ಅಂದ್ರೆ ಅಲ್ಲೇ ಮೂರ್ಛೆನೆ ಹೋಗ್ಬಿಡ್ತಾರೆ ಎಲ್ಲ. ಪ್ರಾಣಾಯಾಮ ಮಾಡಿ ಉಸಿರಾಡಿ ಅಂತ ಹೇಳಿ ಅಲ್ಲೇ ಅಲ್ಲೇ ಸಾಕೋಗಿರುತ್ತೆ ಉಸಿರು. ಮುಂಚೆ ಎಲ್ಲ ನಿಮ್ಗೆ ಏನೋ ತಿನ್ಬೇಕಂತ ಹೇಳಿದ್ರೆ ಹುಳಿ ತಿನ್ಬೇಕು, ಖಾರ ತಿನ್ಬೇಕು ಅಥವಾ ಸಿಹಿ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು ಒಳಗಿಂದ. ಇವಾಗ ಏನಾಗಿದೆ ಅಂದ್ರೆ ಯಾವಾಗ್ಲೂ ಸಿಗುತ್ತೆ ಎಲ್ಲ, ಅದಕ್ಕೆ ಯಾವ್ದಕ್ಕೂ ಪ್ರಾಮುಖ್ಯತೆನೇ ಇಲ್ಲ ನಿಮಗೆ. ಅಭಾವ ಇದ್ದಾಗ ಮಹತ್ವ ಗೊತ್ತಾಗೋದು. ವಸ್ತುವಿನ ವಸ್ತು ಆಗಿರ್ಬೋದು, ಮನುಷ್ಯರಾಗಿರ್ಬೋದು, ಯಾವ್ದಾದ್ರು ಸರಿ. ಯಾವಾಗ್ಲೂ ಏನಾದ್ರು ಸಿಗುತ್ತೆ ಅಂತ ಹೇಳಿದ್ರೆ ನೀವ್ ಅದಕ್ಕೆ ಸಹಜವಾಗಿ ಗೌರವ ಕೊಡೋದಿಲ್ಲ. ಅದಕ್ಕೆ ಹಬ್ಬಗಳು, ದೇವ್ರ ಹಬ್ಬ ಎಲ್ಲ ಬರೋದು ವರ್ಷಕ್ಕೆ ಒಂದೇ ಸತಿ. ಅವ್ರಿಗೆ ಗೊತ್ತು ಅವ್ರು ಪ್ರತಿದಿನ ಸಿಕ್ಕಿದ್ರೆ ನೀವು ಅವ್ರಿಗೆ ಮರ್ಯಾದೆ ಕೊಡಲ್ಲ ಅಂತ. ಅದಕ್ಕೆ ಗಣೇಶ ಒಂದೇ ಸತಿ ಬರ್ತಾನೆ ಒಂದ್ ವರ್ಷಕ್ಕೆ. ಶಿವಾನು ಅಷ್ಟೇ ಒಂದೇ ಸತಿ ಬರೋದು. ಶಿವರಾತ್ರಿ ದಿನ ಶಿವರಾತ್ರಿ ಮಾಡ್ತೀರಾ, ವರ್ಷಕ್ಕೆ ಒಂದಿನ ಮಹಾಶಿವರಾತ್ರಿ ಓ ಶಿವ 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 ಅನ್ಕೊಂಡು ದಿನ ಮಾಡಿ ಹಂಗೆ ಅದೆಲ್ಲ ಆಗಲ್ಲ. ಬಿಸಿ ಎಜುಕೇಶನ್, ಮೆಡಿಸನ್ ಇದೊಂದು ದೊಡ್ಡ ಮಾಫಿಯಾ ಇಡೀ ಭಾರತದಲ್ಲೇ. ಇವಾಗ ನಿಮ್ಗೆ ಸರಿಯಾಗಿ ತಿನ್ನಕ್ ಹೇಳ್ಕೊಟ್ಬಿಟ್ರೆ ಡಾಕ್ಟರ್ಗಳಿಗೆ ಏನು ಕೆಲಸನೇ ಇರಲ್ಲ. ಅಂದ್ರೆ ಸೀರಿಯಸ್ ಕಂಡೀಷನ್ಸ್ ಬಿಟ್ರೆ ಬೇಡದೆಲ್ಲ ತಿನ್ನೋದು, ಆಮೇಲೆ ಬೇಡದಿರೋ ಕಾಯಿಲೆಗಳು ಬರುತ್ತೆ ಅದ್ರಿಂದ. ಆಹಾರ ಪದ್ಧತಿಯಲ್ಲಿ ನೀವ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ನಿಮ್ಗೆ ಸರಿಯಾಗಿ ಗಮನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಿಕ್ಕಿದ್ದೆಲ್ಲ ತಿಂತಾ ಇದ್ರೆ ಸಿಕ್ಕಿದ ರೋಗ ಎಲ್ಲ ನಿಮಗ್ ಬರಕ್ ಶುರುವಾಗುತ್ತೆ. ಸರಿಯಾಗಿ ಹೇಳಿಲ್ಲ ನಿಮ್ಗೆ ಯಾರು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ. ಸೊ ಸಿಕ್ಕಿದೆಲ್ಲ ತಿನ್ನಕ್ ಶುರು ಮಾಡಿದ್ರಿ ನೀವು, ಆರೋಗ್ಯ ಹಾಳಾಯ್ತು. ಆಮೇಲೆ ಏನ್ ಮಾಡ್ತೀರಾ, ನೀವ್ ಸಂಪಾದನೆ ಮಾಡಿದ ದುಡ್ಡನ್ನೇ ತಗೊಂಡ್ ಹೋಗಿ ಲಕ್ಷಾಂತರ ರೂಪಾಯಿ ಡಾಕ್ಟರ್ಗೆ ಹಾಕ್ತೀರಾ, ಅಲ್ಲಿ ಮೆಡಿಸಿನ್ ಕೊಡ್ತೀರಾ. ನೀವು ಏನ್ ಆಹಾರ ಪದ್ಧತಿ ಅನುಸರಿಸ್ತಾ ಇದ್ದೀರಾ, ನೀವು ಇವಾಗ ಏನ್ ತಿಂತಾ ಇದ್ದೀರಾ ಅದ ಅರ್ಧ ನಿಲ್ಸಿ ತಿನ್ನೋದು, ನಿಮ್ ಆರೋಗ್ಯ ಹಿಂಗ್ ಸರಿ ಹೋಗುತ್ತೆ. ನಿಮ್ಗೆ ಗೊತ್ತಲ್ವಾ, ನಮ್ ಭಾರತದಲ್ಲಿ ಶಿಕ್ಷಣ ಪದ್ಧತಿ ಮತ್ತೆ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಇದು ಎರಡೂ ದ ಬಿಗ್ಗೆಸ್ಟ್ ಮಾಫಿಯಾ. ಇದನ್ನ ಯಾರು ಕಂಟ್ರೋಲ್ ಮಾಡ್ತಾರಲ್ವಾ, ಯಾಕಂದ್ರೆ ಜನಕ್ಕೆ ಸಾಯ ಭಯ ಇರುತ್ತೆ, ಆಮೇಲೆ ಜನಕ್ಕೆ ನಾನು ಅಜ್ಞಾನಿ ಆಗ್ಬಿಟ್ರೆ ಅನ್ನೋ ಭಯ ಇರುತ್ತೆ ತಂದೆ ತಾಯಿಗಳಿಗೆ. ಸೊ ಇದು ಎರಡೂ ಹಿಂಗ್ ಹಿಡಿದುಕೊಂಡಿದ್ದಾರೆ ಎಲ್ಲ. ನೀವ್ ಯಾವಾಗ ಎಜುಕೇಶನ್ ಸಿಸ್ಟಮ್ ಅನ್ನ ಬಲೆಲ್ ಸಿಗಾಕೋತೀರಾ, ಇವ್ರದೆಲ್ಲ ಮೆಡಿಕಲ್ ಸಿಸ್ಟಮ್ ಏನ್ ಕ್ರಿಯೇಟ್ ಮಾಡಿದಾರೆ ಅದ್ರ ಮಧ್ಯೆ ಸಿಗಾಕೋತೀರಾ, ನೀವು ಆರಾಮಾಗಿ ಬದುಕಕ್ ಸಾಧ್ಯನೇ ಇಲ್ಲ ಜೀವನದಲ್ಲಿ. You have to break out of the education system and you have to break out of this medical scams, everything. ಯಾಕಂದ್ರೆ ಇವ್ರು ಆಹಾರವನ್ನ ಕಂಟ್ರೋಲ್ ಮಾಡಿದ್ರು ಅಂತ ಅನ್ಕೊಳ್ಳಿ, ಅವಾಗ ಆಹಾರದಿಂದ ಏನೇನು ತೊಂದರೆಗಳಾಗತ್ತೆ, ಅದನ್ನ ತೊಂದರೆಯಿಂದ ಹೊರಗೆ ಬರೋದ್ ಹೇಗೆ ಅಂತ ಇವರೇ ಮೆಡಿಸಿನ್ ತಗೊಂಡ್ಬರ್ತಾರೆ. ಇವಾಗ ವೆಯ್ಟ್ ಲಾಸ್ ಡ್ರಗ್ ಬಂದಿದೆ ಗೊತ್ತಾ, ಒಜೆಂಪಿಕ್ ಅಂತ ಒಂದು ವೆಯ್ಟ್ ಲಾಸ್ ಡ್ರಗ್ ಬಂದಿದೆ. ಯಾರು ಅದನ್ನ ತಯಾರು ಮಾಡ್ತಾ ಇರೋದು? ಎಲ್ಲ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಅವರೇ. ಅವ್ರಗಳ್ದೇನೆ ಈ ಫುಡ್ ಅಂಡ್ ಎಫ್ ಎಂ ಬಿ ಇಂಡಸ್ಟ್ರಿ ಎಲ್ಲ ಅವ್ರಗಳ್ದೆ. ಬಿಸ್ಕೆಟ್ ಮ್ಯಾನುಫ್ಯಾಕ್ಚರಿಂಗು, ಅದು ಇದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಅವ್ರದೇನೆ. ಅದ್ರ ಜೊತೆ ಮೆಡಿಕಲ್ ಇವಾಗ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ. ಸೊ ಬಿಸ್ಕೆಟ್ ತಿನ್ನಿಸ್ತಾರೆ, ಸೈಡ್ ಇಂದ ಇಂಜೆಕ್ಷನ್ ತಗೊಳ್ಳಿ, ಆ ಬಿಸ್ಕೆಟ್ ತಿಂದು ದಪ್ಪ ಆಗಿರ್ತೀರಾ, ನಮ್ದೇ ಮೆಡಿಸನ್ ಇದೆ ತಗೊಳ್ಳಿ, ಇಂಜೆಕ್ಷನ್ ಚುಚ್ಕೊಂಡು ಸಣ್ಣ ಆಗಿ ಅಂತ. ಅವ್ರು ಚೆನ್ನಾಗಿ ಬಿಸ್ಕೆಟ್ ಹಾಕಿದ್ರು, ನೀವು ನಾಯಿ ತರ ತಿಂದ್ರಿ ಜೀವನ ಇಡೀ. ಆಮೇಲೆ ಅವ್ರು ಮೆಡಿಸನ್ ಕೊಟ್ರು, ತಗೊಳಪ್ಪ ಇದು ಇಂಜೆಕ್ಷನ್ ತಗೋ, ಸಣ್ಣ ಆಗೋ, ಅದನ್ನ ಹೊರಗೆ ಬರ್ತೀಯ ಅಂತ. ಹೆಂಗಿದೆ ನೋಡಿ, ಇದೊಂಥರ ಸೈಕಲ್ ಆಗ್ಬಿಟ್ಟಿದೆ. ನಿಮ್ಗೆ ಹುಟ್ಟಿದ ತಕ್ಷಣ ಅವ್ರು ನಿಮ್ ಕಂಟ್ರೋಲ್ ತಗೊಂಡ್ಬಿಡ್ತಾರೆ. ನಂಗೆ ಲೈಫ್ ಇನ್ಶೂರೆನ್ಸ್ ಕೊಡೋ, ನಂಗೆ ಇನ್ವೆಸ್ಟ್ಮೆಂಟ್ ಕೊಡೋ, ಏನೋ ಹೆಲ್ತ್ ಇನ್ಶೂರೆನ್ಸ್ ಕೊಡೋ, LIC ಕೊಡೋ, ಮ್ಯೂಚುವಲ್ ಫಂಡ್ಸ್ ಕೊಡೋ, ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋ. ಇರೋದೆಲ್ಲ ನೀವು ಕೊಡ್ತಾನೆ ಇದ್ರೆ ಸಾಯ ತನಕ ನೀವು ಸಂಪಾದನೆ ಮಾಡ್ತಾನೆ ಇರ್ಬೇಕು. ನೀವ್ ಯಾವಾಗ ಬದುಕೋದು? ಅವ್ರು ಇನ್ಸೆಕ್ಯೂರಿಟಿ ನಿಮ್ಮಲ್ಲಿ ಎಷ್ಟ್ರ ಮಟ್ಟಿಗೆ ಕ್ರಿಯೇಟ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ನೀವು ಭಯದಲ್ಲೇ ಬದುಕ್ತಾ ಇರ್ತೀರಾ ಸಾಯೋ ತನಕನೂ. ಅವರು ನಿಮ್ ಭಯಾನ ಉಪಯೋಗಿಸ್ಕೊಂಡು ಅವರು ಆರಾಮಾಗಿ ಬದುಕ್ತಾ ಇರ್ತಾರೆ ಎಲ್ಲ. ನನ್ನೆಲ್ಲ ಸೆಕ್ಯೂರ್ ಆಗಿದೆ ಅಪ್ಪ, ನೀನ್ ಮುಟ್ಟಾಳ. ಯಾಕಂದ್ರೆ ನಿನ್ ದುಡ್ಡೆಲ್ಲ ಅವ್ನ್ ತಗೊಂಡು ಅವ್ನ್ ನೆಮ್ಮದಿಯಾಗಿ ಬದುಕ್ತಾ ಇದೆ. ಇನ್ನ ಇವ್ರಿಗೆಲ್ಲ ಕುತ್ಕೊಂಡು ಆಧ್ಯಾತ್ಮದ ಕಡೆ ನೋಡಿ ಅಂತ ಹೇಳಿದ್ರೆ ನೋಡ್ತಾರೆ ಅವರು. ಅವ್ರ ದಿನ ಬೆಳಗ್ಗೆ ಎದ್ದು ಬರೀ ಹೊಡೆದಾಡೋದೇ ಆಗತ್ತೆ. ಅದಕ್ಕೆ ಇಲ್ಲೇನೋ ಕಟ್ಟಬೇಕು, EMI ಕಟ್ಟಬೇಕು, ಅದೇನೋ ಕಮಿಟ್ಮೆಂಟ್ ಇದೆ, ಅದಿದೆ ಇದೆ ಅನ್ಕೊಂಡ್ ಬರೀ ಅಲ್ಲೇ ಕಚ್ಕೊಂಡಿರ್ತಾರೆ. ಇಂಥವ್ರಿಗೆಲ್ಲ ಹೆಂಗ್ ಹೇಳಕ್ಕಾಗತ್ತೆ? ಆರೋಗ್ಯವಾಗಿರ್ಬೇಕಾ, ಮೊದ್ಲು ನೀವ್ ಏನ್ ತಿಂತಾ ಇದ್ದೀರಾ ಅರ್ಧ ನಿಲ್ಸಿ. ಮನೇಲಿ ಏನ್ ತಿಂತಾ ಇದ್ದೀರಾ ಆಹಾರ ಸೇನೆ ಅದನ್ನ ಅರ್ಧ ತಿನ್ನಿ, ಹೊರಗಡೆ ಪೂರ್ತಿ ನಿಲ್ಸಿ. ನಿಮ್ ಹೆಂಗ್ ರೀಸೆಟ್ ಆಗುತ್ತೆ ನೋಡಿ ನಿಮ್ ಪೂರ್ತಿ ದೇಹ ಮನಸ್ಸೆಲ್ಲನೂ.
ಅದೆಲ್ಲ ಯಾರು ಮಾಡಲ್ಲ. ಸಿಕ್ಕಿದ್ ಪಕ್ಕಿದೆಲ್ಲ ಬಾಯಿಗೆ ಹಾಕೋತಾ ಇರೋದು. ಇದು ಒಂದ್ ಡಸ್ಟ್‌ಬಿನ್ ತರ ಇದೆ ಅಂತ. ಯಾಕಂದ್ರೆ ನೀವು ಮಾನಸಿಕವಾಗಿ ಮೊದಲು ನಿಶ್ಚಯ ಮಾಡ್ಬೇಕು. ಆಯ್ತಪ್ಪ ನಾನು ಓ ಆರೋಗ್ಯವಾಗಿ ಆಗ್ತೀನಿ. ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ಪೂರ್ತಿ ಸರಿ ಮಾಡ್ಕೋತೀನಿ ಅಂತ ನೀವು ಮನಸ್ಸಿನಲ್ಲಿ ಫಸ್ಟು ದೃಢವಾಗಿ ಆಗ್ಬೇಕು. ಒಂದ್ ಆಲೋಚನೆಯನ್ನ. ಯಾಕಂದ್ರೆ ನೀವು ಮನಸ್ಸಲ್ಲಿ ನಿಶ್ಚಯ ಮಾಡಿದ್ರಿ ಅಂತ ಹೇಳಿದ್ರೆ, ಈ 99% ಕೆಲ್ಸ ಆದಂಗೆ ಲೆಕ್ಕ. ಇವ್ರು ಹಂಗ್ ಮಾಡಲ್ಲ. ಮನಸ್ಸಿನಲ್ಲಿ ಆರೋಗ್ಯವಾಗಿರ್ಬೇಕು, ದೈಹಿಕವಾಗಿ ಆರೋಗ್ಯವಾಗಿರ್ಬೇಕು, ಮಾನಸಿಕವಾಗಿ ಆರೋಗ್ಯವಾಗಿರ್ಬೇಕು ಅಂತ ಅನ್ಕೊಳಲ್ಲ. ಬರೀ ಆಚೆ ಕಡೆ ತೋರ್ಪಡಿಕೆಗೆ ಬರೀ ಮಾತಾಡ್ತಾ ಹೋಗ್ತಾರೆ. ಓಹ್! ನಾನ್ ಸಾತ್ವಿಕು. ಓಹ್! ನಾನ್ ವೆಜಿಟೇರಿಯನು. ಓಹ್! ನಾನ್ ಅದ್ ತಿಂತೀನಿ, ಇದ್ ತಿಂತೀನಿ, ನ್ಯೂಟ್ರಿಷನ್ ಅದು ಇದು ಅಳುಮಸಿ ಅನ್ಕೊಂಡು. ಬರೀ ಹೇಳ್ತಾರೆ ಹೊರ್ತು ಇಲ್ಲಿ ರೀಸೆಟ್ ಆಗಿರಲ್ಲ. ಅದಕ್ಕೆ ಒಂದ್ ವರ್ಷ, 2 ವರ್ಷ ಅನುಸರಿಸ್ತಾರೆ. ಆಮೇಲೆ ಮತ್ತೆ ಇನ್ನು ಯಾವ ಸೈಜ್ ಇದ್ರೂ ಅದು 4 ದಪ್ಪ ಆಗ್ತಾರೆ. ಇಲ್ಲಿ ಬದಲಾವಣೆ ಆಗ್ಬೇಕು. ಇಲ್ಲಿ ಯಾರು ಬದಲಾಯಿಸಕ್ ರೆಡಿ ಇಲ್ಲ. ಅವಾಗ ನಾನು ಹೇಳಿದ್ನಲ್ಲ, ಮೆಂಟಲಿ ಬದಲಾಗಕ್ಕೆ ಯಾರು ರೆಡಿ ಇಲ್ಲ ಆಯ್ತಾ? ದೈಹಿಕವಾಗಿ ಎಲ್ಲಾ ತರ ಬದಲಾವಣೆಗಳಾಗ್ಬೇಕು. ಇವಾಗ ಇದು ಒಂದ್ ಇಂಜೆಕ್ಷನ್ ಬಂತು, ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದ್ ಯಾವ್ದೋ ಇಂಜೆಕ್ಷನ್ ಬರುತ್ತೆ. ಓಹ್! ಇದ್ರಿಂದ ಏನೋ ಸೈಡ್ ಎಫೆಕ್ಟ್ಸ್ ಬಂತು, ಇದನ್ನ ತಗೊಳ್ಳಿ ಅದು ಸರಿ ಹೋಗುತ್ತೆ. ಅದನ್ನು ತಗೋತಾರೆ ಅವಾಗೆಲ್ಲ. ಎಲ್ಲರೂ ಹೆಂಗ್ ಕಚ್ಕೊಂಡ್ಬಿಟ್ಟಿದಾರೆ ಈ ಇದ್ರಲ್ಲಿ ಸಿಸ್ಟಮ್‌ನಲ್ಲಿ ಅಂತ ಹೇಳಿದ್ರೆ, ಇವಾಗ ನಾನೇನಾದ್ರು ಈ ತರ ಹೇಳ್ತಾ ಇದೀನಿ ಅಂದ್ರೆ ನಾನ್ ಪೆದ್ದ ಅಂತ ಹೇಳ್ತಾರೆ ಬೇಕಾದ್ರೆ. ಅಂಥವ್ರಿಗೆ ಏನು ಹೇಳಕ್ಕಾಗಲ್ಲ. 60 ವರ್ಷ ಆದ್ಮೇಲೆ ಬಂದ್ ಹೇಳ್ತಾರೆ, "ಓಹ್! ಹೌದು ಹರ್ಷ ನೀನ್ ಹೇಳಿದ್ ಸರಿ ಅವಾಗ." ಇವಾಗ ಇನ್ನೊಂದ್ ಸಾಯೋ ಟೈಮಲ್ಲಿ ಇರ್ತಾನೆ. ಹೌದಾ ನೆಮ್ಮದಿಯಾಗಾದ್ರೂ ಸಾಯಪ್ಪ ಅಂತ ಹೇಳ್ಬಿಟ್ಟು. ಅಲ್ಲ ಏನ್ ಹೇಳಕ್ಕಾಗತ್ತೆ? ಅವ್ರು ಸಂಪಾದನೆ ಮಾಡೋದೇ ಜೀವನದ ಗುರಿ ಆಗೋಗಿದೆ ಅವ್ರಿಗೆ. ಅಂಥವ್ರಿಗೆ ಏನಾದ್ರು ಏನು ಹೇಳಕ್ಕಾಗಲ್ಲ. See, making money is a part of life. It's not the sole purpose of your existence. These days, making a living and wanting to be financially free and having wealth has become the very purpose of existence. That's the reason the whole humanity feels lost. Okay, not whole humanity, the people who are towards that mindset. ನನ್ ಬದುಕಿರೋದೇ ತಿನ್ನಕ್ಕೆ, ನನ್ ಬದುಕಿರೋದೇ ಸಂಪಾದನೆ ಮಾಡಕ್ಕೆ ಅಂತ. ಇಂಥವ್ರಿಗೆಲ್ಲ ಏನ್ ಹೇಳಕ್ಕಾಗತ್ತೆ? ನೀವು ನೋಡಿ, ನೀವಿಡೀ ಮನುಷ್ಯನ ವರ್ಷಾನುಗಟ್ಲೆಯಿಂದ ಬದುಕ್ತಾ ಇದಾರೆ ಅಂತ ನೀವ್ ನೋಡ್ಕೊಂಡ್ ಬಂದ್ರೆ, ಕೊನೆ 40-50 ವರ್ಷದಲ್ಲಿ ಮನುಷ್ಯ ಹೆಂಗ್ ಬದಲಾಗಿದ್ದಾನೆ ಅಂತ. ಜಗತ್ತಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಯಾವ ನನ್ ಆಫ್ ದ ಕ್ರೀಚರ್ಸ್ ಅವು ದಿನಚರಿಯನ್ನ ಬದಲಾಯಿಸಿಲ್ಲ. ಅವ್ರ ಆಹಾರ ಪದ್ಧತಿನ ಬದಲಾಯಿಸಿಲ್ಲ. ಅವರು ನಡೆ ನುಡಿಗಳನ್ನ ಬದಲಾಯಿಸಿಲ್ಲ. ಮನುಷ್ಯರು ಮಾತ್ರ ಲಾಸ್ಟ್ 50 ವರ್ಷದಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗಿರೋದು. ತಿನ್ನೋ ರೀತಿ ಬದಲಾಗಿದೆ, ಬದುಕೋ ರೀತಿ ಬದಲಾಗಿದೆ, ನಿದ್ರೆ ಮಾಡೋ ರೀತಿ ಬದಲಾಗಿದೆ, ಪೂರ್ತಿ ಜೀವನ ಶೈಲಿನೇ ಬದಲಾಗ್ಬಿಟ್ಟಿದೆ. ನಾವು ಮುಂಚೆ ಹೆಂಗಿದ್ವಿ, ಇವಾಗ ಹೆಂಗಿದೀವಿ ಅದಕ್ಕೆ ಮತ್ತೆ ಇದಕ್ಕೆ ಸಂಬಂಧನೇ ಇಲ್ದೇ ಇರೋ ಹಾಗೆಲ್ಲ ಬದುಕ್ತಾ ಇದಾರೆ. ಯಾವಾಗ್ಲೂನುವೆ ನಮ್ ಪೂರ್ವಿಕರ ಜೊತೆ ಸಂಬಂಧ ಇರಬೇಕು. ಅದನ್ನೆಲ್ಲ ಕಟ್ ಮಾಡ್ತಾ ಬರ್ತಾ ಇದಾರೆ ಎಲ್ಲ. ಎಷ್ಟು ಬದಲಾಗಿದೆ ಅಂತ ಹೇಳಿದ್ರೆ ಇವಾಗ ಬೆಂಗಳೂರಲ್ಲೇ ತಗೊಳ್ಳಿ. 15 ವರ್ಷದಿಂದ ಬೆಂಗಳೂರು ಹೆಂಗಿತ್ತು, ಇವಾಗ ಹಂಗಿಲ್ಲ. ಬೆಂಗಳೂರವ್ರು, ನಿಜವಾದ ಬೆಂಗಳೂರಿನವ್ರು ಮುಂಚೆ ಹೆಂಗಿದ್ರು ಹಂಗಿಲ್ಲ ಇವಾಗ. ಇನ್ನೇನ್ ಬರ್ದೇ ಇರೋ ಕಾಯಿಲೆ ಎಲ್ಲ ಬರ್ದೇನೆ. ಇಂಡಿಯಾ ಇಸ್ ನೌ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಡಯಾಬಿಟೀಸ್ ಏನಂತಾನೆ ಗೊತ್ತಿರ್ಲಿಲ್ಲ ಇಂಡಿಯನ್ಸ್ಗೆ. ಎಲ್ಲ ಚೇಂಜ್ ಮಾಡಿದ್ರು. ಅವರೆಲ್ಲ ಫಾಸ್ಟ್ ಫುಡ್ ರೆಸ್ಟೋರೆಂಟ್ಸ್ ಎಲ್ಲ ಅವ್ರ ಹೊರಗ್ನವ್ರು ತಗೊಂಡ್ ಇಲ್ಲಿಟ್ರು. ಇವರು ರಾಗಿ ರೊಟ್ಟಿ, ಚಪಾತಿ, ಅನ್ನ, ಮುದ್ದೆ ಎಲ್ಲ ತಿನ್ನೋರು ಬಿಟ್ಬಿಟ್ಟು ಹೋಗ್ಬಿಟ್ಟು ಬರ್ಗರ್ ತಿಂದ್ರೆ ಇನ್ನೇನ್ ಡಯಾಬಿಟೀಸ್ ಬರ್ತಾನೆ. ಆಹಾರ ಪದ್ಧತಿ ಪೂರ್ತಿ ಬದಲಾಯ್ತು ಎಲ್ಲಾರ್ದುನುವೆ. ನಾನು ಅವಾಗ್ಲೇ ಹೇಳ್ದಂಗೆ, ಬೆಂಗಳೂರಲ್ಲಿರೋದು, ಕರ್ನಾಟಕದಲ್ಲಿರೋದು, ಕೆಲಸ ಮಾಡೋದೆಲ್ಲ ಯಾವ್ದೋ ಬೇರೆ ಕಂಪ್ನಿಗೆ, ಬೇರೆ ಜಗತ್ತಲ್ಲಿರೋ ವ್ಯಕ್ತಿಗಳಿಗೆ. ಮಾನಸಿಕವಾಗಿ ನೀವ್ ಅಲ್ಲಿರ್ತೀರಾ, ದೈಹಿಕವಾಗಿ ಇಲ್ಲಿದ್ದೀರಾ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಯು ಆರ್ ಲಾಸ್ಟ್. ನೀವ್ ಎಲ್ಲಿರ್ತೀರಾ ಆ ಸುತ್ತಮುತ್ತ ಏನ್ ಕೆಲಸ ಬೇಕೋ ಅದನ್ನ ಮಾಡ್ಬೇಕು. ನಾನು ಬೆಂಗಳೂರು ಇರ್ತೀನಿ, US ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲೇ ಹೋಗಿರ್ಬೇಕು. ನಾನು ಇದು ಹೇಳೋದು ಅರ್ಥ ಇಲ್ಲ ಅಂತ ನಿಮ್ಗೆ ಅನ್ಸುತ್ತೆ, ಆದ್ರೆ ನೀವು ದೀರ್ಘವಾಗಿ ಕೂತು ಆಲೋಚನೆ ಮಾಡಿದ್ರೆ ಇಟ್ ಮೇಕ್ಸ್ ಅ ಲಾಟ್ ಆಫ್ ಸೆನ್ಸ್. ನಿಮ್ ಸುತ್ತಮುತ್ತ ಮೊದ್ಲು ಬದಲಾವಣೆ ಆಗ್ಬೇಕು. ಎಲ್ಲಾರ್ನುವೆ ಅವ್ರ ಸ್ವಾರ್ಥಕ್ಕೆ ಕೆಲಸ ಮಾಡ್ತಾ ಇದಾರೆ. ಸತ್ಯವಾಗ್ಲೂ ಹೇಳ್ತೀನಿ. ಎಲ್ಲ ಹೇಳ್ತಾರೋ ಇಲ್ಲ ಇದು ನನ್ ರೆಸ್ಪಾನ್ಸಿಬಿಲಿಟಿ, ನನ್ ಕರ್ತವ್ಯ ಇದೆಲ್ಲ ಮಾಡ್ಬೇಕು ಅಂತ. ಯಾರು ಕರ್ತವ್ಯ ಅಂತ ಮಾಡ್ತಾ ಇಲ್ಲ ಇವಾಗ.
ಎಲ್ಲ ಎಷ್ಟು ಸ್ವಾರ್ಥ ಇದೆ ಅಂದ್ರೆ ಅವ್ರ ಕೆಲ್ಸಗಳಲ್ಲಿ ಮೊದ್ಲು ಅವ್ರ್ ನೋಡ್ಕೋತಾರೆ. ಹಿಂಗೆಲ್ಲ ಆದ್ರೆ ಸತ್ಯವಾಗ್ಲೂ ಬದುಕಿರ್ತೀರಾ ಅಲ್ಲ ಸತ್ತೋಗಿರ್ತೀರಾ ಒಳಗಡೆಯಿಂದ. ಇದೆಲ್ಲ ಬಹಳ ಮುಖ್ಯ. ಇದು ತುಂಬಾ ಆ ಸ್ಥೂಲ ಅಂತ ಅನ್ಸ್ಬೋದು, ನಿಮ್ಗೆ ಸಿಲ್ಲಿ ಅಂತ ಅನ್ಸ್ಬೋದು. ಆದ್ರೆ ಇದು ಬಹಳ ಅರ್ಥ ಇದೆ ಅದ್ರಲ್ಲಿ. ನೀವು ಆಚಾರ ವಿಚಾರಗಳನ್ನ ನೀವೆಲ್ಲ ಆಚಾರ ವಿಚಾರಗಳನ್ನೇ ಬದಲಾಯಿಸ್ಬಿಟ್ರಿ ಆಯ್ತಾ? ಹಬ್ಬಗಳಿಗೆ ಪ್ರಾಮುಖ್ಯತೆ ಕೊಡ್ಲಿಲ್ಲ. ಸ್ನಾನ ಮಾಡೋದ್ರಿಂದ ಸೋಪ್‌ಗಳಿಂದ ಹಿಡ್ದು ರಾತ್ರಿ ಮಲ್ಕೊಳ್ಳೋ ತನಕ ಎಲ್ಲ ಬದಲಾಗೋಯ್ತು. ಮುಂಚೆ ಎಲ್ಲ ಹಂಡೇಲಿ ನೀರ್ ಕಾಯಿಸ್ತಾ ಇದ್ವಿ. ಹಂಡೆ ಹೋಯ್ತು, ಗೀಜರ್ ಬಂತು. ಜನಕ್ಕೆಲ್ಲ ಬಿಳಿಗೋದು ಜಾಸ್ತಿ ಆಯ್ತು. ನಿಮ್ಗ್ ಗೊತ್ತಾ ಇದು? ಹಂಡೆನಲ್ಲಿ ನೀರ್ ಕಾಯಿಸ್ತಾ ಇದ್ವಿ. ಜಿಂಕ್ ರಿಲೀಸ್ ಆಗ್ತಾ ಇತ್ತು. ಸಹಜವಾಗಿ ಏನೋ ಬೇಕಾಗಿರೋ ಎಲ್ಲ ಕೂದಲುಗಳು ಸಿಗ್ತಾ ಇತ್ತು. ಹಂಡೆ ನೀರಲ್ಲಿ ಯಾರು ಕಾಯಿಸೋದೇ ಇಲ್ಲ ಇವಾಗ. ಎಲ್ಲ ಆಟೋಮೇಟ್ ಮಾಡ್ಬಿಡ್ತೀವಿ. ಗೀಜರ್ ತಗೊಂಬಂದ್ರು. ವಿ ಆರ್ ಮಾಡರ್ನೈಸಿಂಗ್ ಎವ್ರಿಥಿಂಗ್. ಸೀಗೆಕಾಯಿ ಹೋಯ್ತು, ಶಾಂಪೂ ಬಂತು. ಎಣ್ಣೆ ಹೋಯ್ತು. ಯಾರು ಹರಳೆಣ್ಣೆ ಗೊತ್ತೇ ಇಲ್ಲ ಯಾರಿಗೂವೆ. ತಲೆಗೆ ಎಣ್ಣೆ ಹಾಕೋ ಪದ್ಧತಿನೂ ಹೊರ್ಟೋಯ್ತು. ಎಣ್ಣೆ ಸ್ನಾನ ಕಾನ್ಸೆಪ್ಟು ಹೊರ್ಟೋಯ್ತು. ಎಲ್ಲಾ ಏನೇನ್ ಅನುಸರಿಸ್ಬೇಕೋ ಅದನ್ನ ಏನೇನ್ ಅನುಸರಿಸ್ಬೇಕೋ ಅದನ್ನ ಅನುಸರಿಸ್ದೇನೆ ಬೇರೆದೆಲ್ಲ ಮಾಡ್ಕೊಂಡಿದೀರ. ಬೆಳಗ್ಗೆ ಎದ್ದು ಪೂಜೆ ಮಾಡ್ಬೇಕು ಅದೂ ಇಲ್ಲ. ಬೆಳಗ್ಗೆ ಏನ್ ಆಹಾರ ಸೇವನೆ ಮಾಡ್ಬೇಕು ಅದ್ರ ಕಡೆ ಗಮನ ಕೊಡ್ಬೇಕು ಅದನ್ನೂ ಗಮನ ಕೊಡೋದಿಲ್ಲ. ಹಿಂಗೆಲ್ಲ ಬದುಕಿದ್ರೆ ಏನು ಆರೋಗ್ಯವಾಗಿ ಇರಕ್ ಸಾಧ್ಯನಾ? ಇನ್ನ ಹೇಳ್ಕೊಳಕ್ಕೆ ಮುಖದಲ್ಲಿ ಭಾರತೀಯರು, ಹೆಸರು ಭಾರತೀಯರ ಹೆಸರು. ಮಾನಸಿಕವಾಗಿ ಎಲ್ಲೋ ಬದುಕ್ತಾ ಇರ್ತಾರೆ ಎಲ್ಲ. ಅದಕ್ಕೆ ಅವ್ರು ನೋಡ್ದಾಗ ಅನ್ಸೋದು ಇದೇನಿದು ಹಿಂಗ್ ಬದುಕ್ತಾ ಇದಾರೆ ಎಲ್ಲ. ಹೂ ಇಸ್ ಅ ರಿಚ್ ಪರ್ಸನ್ ಆಯ್ತಾ? ನೀನೇನಾದ್ರೂ ಸಾಹುಕಾರ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಸಂಪಾದನೆ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಜೀವನ ನಡೆಸಕ್ಕೆ ಎಷ್ಟು ದುಡ್ಡು ಬೇಕೋ ಅದ್ರ 25 ಪಟ್ಟು ಅಷ್ಟು ದುಡ್ಡು ನಿಮ್ಮ ಹತ್ರ ಇರಬೇಕು. ಇವಾಗ ನನಗೆ ಒಂದ್ ತಿಂಗಳಿಗೆ 25,000 ಬೇಕು ನಾನ್ ಬದುಕಕ್ಕೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಪ್ರತಿ ತಿಂಗಳು ಅದ್ರ 25 ಪಟ್ಟು ದುಡ್ಡಿರ್ಬೇಕು. ಒಳ್ಳೇದು, ಅನುಸರಿಸಿ. ಇದನ್ನೇ ಆರೋಗ್ಯಕ್ಕೂ ಅನುಸರಿಸ್ಬೇಕು. ಇವಾಗ ನಿಮ್ ಪ್ರಕಾರ ಒಂದ್ ಡೆಫಿನಿಷನ್ ಇರುತ್ತೆ. ಪ್ರತಿಯೊಬ್ಬರಿಗೂ ಡೆಫಿನಿಷನ್ ಆಫ್ ಹೆಲ್ತ್ ಇಸ್ ಡಿಫ್ರೆಂಟ್. ಇವಾಗ ನೀವೇನು ಹೆಲ್ತ್ ಡೆಫಿನಿಷನ್ ಹಾಕೊಂಡಿರ್ತೀರ ಅದ್ರ 25 ಪಟ್ಟು ನೀವು ಹೆಲ್ದಿ ಆಗಿರ್ಬೇಕು. ಯು ಹ್ಯಾವ್ ಟು ಬಿ 25 ಟೈಮ್ಸ್ ಸ್ಟ್ರಾಂಗರ್ ವಿತ್ ರೆಸ್ಪೆಕ್ಟ್ ಟು ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಇಂಟೆಲೆಕ್ಚುಯಲ್ ಹೆಲ್ತ್. ಬರೀ 25 ಪಟ್ಟು ಜಾಸ್ತಿ ದುಡ್ಡು ಇಟ್ಕೊಳ್ಳೋದಷ್ಟೇ. ಆರೋಗ್ಯ ದೈಹಿಕವಾಗಿ 0, ಮೆಂಟಲಿ -10, ಬುದ್ಧಿಶಕ್ತಿ -25. ಹೇಳ್ಕೊಳಕ್ ಮಾತ್ರ ನನ್ ದೊಡ್ಡ ಸಾಹುಕಾರ ನಾನು. ಯಾಕೆ ನನ್ನ ಹತ್ರ ನನಗೆ ಎಷ್ಟು ಬೇಕೋ ನನ್ ಜೀವನ ಮಾಡಕ್ಕೆ ಎಷ್ಟು ದುಡ್ಡು ಬೇಕೋ ಅದ್ರ 25 ಪಟ್ಟು ದುಡ್ಡು ನನ್ನ ಹತ್ರ ಇದೆ ಅಂತ. ಆಧ್ಯಾತ್ಮಿಕವಾಗಿ ವಾಟ್ ಅಬೌಟ್ ಯುವರ್ ಮೈಂಡ್? ನಿಮ್ ಮನಸ್ಸು ಅಷ್ಟು ಗಟ್ಟಿ ಇರ್ಬೇಕು, ನಿಮ್ ದೇಹ ಅಷ್ಟು ಗಟ್ಟಿ ಇರ್ಬೇಕು. ಅದೆಲ್ಲ ಯಾರು ಮಾಡೋದಿಲ್ಲ. ಬರೀ ಸಂಪಾದನೆ ಮಾತ್ರ ಬೇಕು. ಕೋಟಿ ಮಾಡು. ಮಾಡ್ಬಿಡಿ ಅಂತ ಹೇಳ್ತಾ ಇಲ್ಲ. ಸಂಸಾರಿಗಳಾದ್ಮೇಲೆ ಖಂಡಿತ ರಾಜರಂಗೆ ಬದುಕ್ಬೇಕು. ಅದು ನಿಮ್ ಧರ್ಮನವೇ, ನಿಮ್ ಕರ್ತವ್ಯನವೇ. ಆಮೇಲೆ ನಿಮ್ಗೆ ಶಕ್ತಿ ಇದೆ ಅದನ್ನ ಅನುಸರಿಸಕ್ಕೆ, ನಿಮಗ್ ಬೇಕು ಅಂತ ಹೇಳಿದ್ರೆ. ಆದ್ರೆ ಅದ್ರ ಜೊತೆ ಇದಕ್ಕೂ ಗಮನ ಕೊಡ್ಬೇಕು. ನಿಮ್ ಆರೋಗ್ಯನೂ ಗಟ್ಟಿ ಇರ್ಬೇಕು, ನಿಮ್ ಮನಸ್ಸು ಗಟ್ಟಿ ಇರ್ಬೇಕು, ನಿಮ್ ಬುದ್ಧಿ ಸಹ ಗಟ್ಟಿ ಇರ್ಬೇಕು. ಬರೀ ದುಡ್ಡು ಇಟ್ಕೊಂಡು ದೇಹ ಸರಿ ಇಲ್ಲ, ಮನಸ್ಸು ಸರಿ ಇಲ್ಲ, ಬುದ್ಧಿನೂ ಇಲ್ಲ ಅಂತ ಹೇಳಿದ್ರೆ ಸಂಪಾದನೆ ಮಾಡಿದ ದುಡ್ಡೆಲ್ಲ ತಗೊಂಡೋಗ್ಬಿಟ್ಟು ಸಾಯೋ ಟೈಮಲ್ಲಿ ಹಾಸ್ಪಿಟಲ್ ಕೊಡ್ಬೇಕಾಗತ್ತೆ. ಯಾರಪ್ಪ ನಿಜವಾದ ಸಾಹುಕಾರ ಅಂತ ಹೇಳಿದ್ರೆ ನೀವು ಆರೋಗ್ಯವಾಗಿದ್ದೀರಾ, ಆಮೇಲೆ ನಿಮಗ್ ಸಾಲ ಇಲ್ಲ ಇರುವೆ. ಏನು ಆರೋಗ್ಯದಲ್ಲಿ ತೊಂದರೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮಂತ ಸಾಹುಕಾರ ಜಗತ್ತಲ್ಲಿ ಯಾರು ಇಲ್ಲ. ಸಾಲ ಇಲ್ಲ ಅಂದ್ರೆ ಬಿಡಿ, ನಿಮ್ ಯಾರು ಮುಟ್ಟಕ್ಕೆ ಆಗಲ್ಲ ನಿಮ್ನ. ಇದು ನಿಜವಾದ ಡೆಫಿನೇಷನ್ ಸಾಹುಕಾರ ಯಾರು ಅಂತ ಹೇಳಿದ್ರೆ. ಇದನ್ನ ಯಾರು ಅನುಸರಿಸ್ತಾ ಇಲ್ಲ. ಬರೋ ಒಂದ್ ದೊಡ್ಡ ಲಿಸ್ಟೇ ಇರುತ್ತೆ ಕಾಯಿಲೆಗಳದು. ಬರಿಬಹುದು ಎಸ್ಸೆ ತರ.
ನಂಗೆ ಇದಿದೆ, ಈ ವಯಸ್ಸಲ್ಲಿ ಇದಾಯ್ತು, ಈ ವರ್ಷ ಇದಾಯ್ತು, ಈ ವರ್ಷ ಈ ತಿಂಗಳಲ್ಲಿ ಇದಾಯ್ತು. ಅವ್ನ್ ಕೇಸ್ ಹಿಸ್ಟ್ರಿನೇ ಇರುತ್ತೆ ಒಂದಿಷ್ಟು ದೊಡ್ಡ ಫೈಲ್ ಅವ್ರಗಳ್ದು. ಈ ಸ್ಥಿತಿಗೆ ತಗೊಂಬಂದಿದಾರೆ ಎಲ್ಲ. ಈ ಸ್ಥಿತಿಗೆ ಅವ್ರನ್ನವ್ರು ತಗೊಂಬಂದಿದಾರೆ ಎಲ್ಲ. ಇವ್ರನ್ನೆಲ್ಲ ನಾವು ಆ ದೇಶಕ್ಕೆ ಮಾದರಿ ಅಂತ ಹೇಳಕ್ಕಾಗತ್ತಾ? ರೋಲ್ ಮಾಡೆಲ್ಸ್ ಅಂತ ಕರಿಯಕ್ಕಾಗತ್ತಾ? ಯಾರು ನಿಜವಾದ ಸಾಹುಕಾರ? ನೀವ್ ಯಾರ್ ಕೈಗೂ ಸಿಗ್ಬಾರ್ದು. ಯಾರು ನಿಮ್ಮನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ನಿಮ್ ಜೀವನದ ಪೂರ್ತಿ ಹಿಡಿತ ನಿಮ್ ಕೈಲಿರುತ್ತೆ. ನಿಮ್ ಬುದ್ಧಿ ನಿಮ್ ಕೈಲಿರುತ್ತೆ. ಅವ್ರು ನಿಜವಾದ ಸಾಹುಕಾರರು. ಮನೇಲಿರ್ತೀರಾ, ದೇಹ ಒಬ್ರ ಕೈಯಲ್ಲಿರುತ್ತೆ, ನಿಮ್ ತಲೆ ಮಾನಸಿಕ ಸ್ಥಿತಿ ಇನ್ನೊಬ್ರ ಕೈಯಲ್ಲಿರುತ್ತೆ. ಎಲ್ಲ ಆಟ ಆಡಿಸ್ತಾ ಇರ್ತಾರೆ ನಿಮ್ನ ಮನೆಯಲ್ಲಿ. ನಿಮ್ ಭಾವನೆ ಇನ್ನೆಲ್ಲೋ ಛಿದ್ರ ಛಿದ್ರ ಆಗಿರತ್ತೆ. ಏನ್ 10 ಕೋಟಿ ಪೋರ್ಟ್‌ಫೋಲಿಯೋ ಇಟ್ಕೊಂಡು ಏನ್ ಮಾಡ್ತೀರಾ? ಹೇಳ್ಕೊಳಕ್ ದೊಡ್ಡ್ ದೊಡ್ಡ್ ಮನೆ, ದೊಡ್ಡ್ ದೊಡ್ಡ್ ಸಂಸಾರ ಇಲ್ಲ. ನೆಮ್ಮದಿ 0. ಮನುಷ್ಯರಾಗಿ ಮನುಷ್ಯರು ತಿನ್ಬೇಕಾಗಿರೋ ಆಹಾರವನ್ನ ತಿನ್ಬೇಕು. ಮನುಷ್ಯರೆಲ್ಲ ಪ್ರಾಣಿಗಳ ಆಹಾರ ತಿಂದ್ರೆ, ಪ್ರಾಣಿಗಳು ಯಾವತ್ತಾದ್ರು ಮನುಷ್ಯರನ್ನ ತಿಂದಿರೋದ್ ನೋಡಿದೀರಾ? ಈ ಹಾಲು. ಮನುಷ್ಯ ಎಲ್ಲಾ ಪ್ರಾಣಿಗಳ ಹಾಲು ಕುಡಿತಾರೆ. ಪ್ರಾಣಿಗಳ ಹಾಲು ಕುಡಿಯೋದು ಕೇಳಿದೀರಾ ಎಲ್ಲಾದ್ರುವೆ? ಹಸು ಮೇಕೆ ಹಾಲು ಕುಡಿಯೋದ್ ಕೇಳಿದೀರಾ? ಹಸುವಿನ ಕರು ಕುಡಿಯೋದ್ ನೋಡಿದೀರಾ? ಹಸು ಮನುಷ್ಯರ ಹಾಲು ಕುಡಿಯುತ್ತಾ? ನೀವ್ ಯಾಕೆಲ್ಲ ಹಿಂಗಾಗ್ಬಿಟ್ಟಿದೀರಾ? ಇಡೀ ಪ್ರಪಂಚದಲ್ಲಿ ಮನುಷ್ಯ ಅನ್ನೋ ಪ್ರಾಣಿ ಒಬ್ನೇ ಬೇರೆ ಪ್ರಾಣಿ ಹಾಲು ಕುಡಿಯೋದು. ಬೇರೆ ಯಾವ ಪ್ರಾಣಿಗಳು ಬೇರೆ ಪ್ರಾಣಿಗಳ ಹಾಲು ಕುಡಿಯಲ್ಲ. ನಿಮ್ಗ್ ಸತ್ಯವಾಗ್ಲೂ ಅವಶ್ಯಕತೆ ಇಲ್ಲ ಅದು. ಪ್ರಾಣಿಗಳು ಕಾಡಲ್ಲಿ ಬದುಕ್ತವೆ, ಆರೋಗ್ಯವಾಗಿದ್ದಾವೆ. ನೀವು ಎಲ್ಲಾ ಹಾಲು ಕುಡ್ದ್ಬಿಟ್ಟು ಸಿಟಿಲಿದ್ದು ನೀವು ನೆಮ್ಮದಿಯಾಗಿ ಆರೋಗ್ಯವಾಗಿಲ್ಲ. ಹಸು ಹಾಲು ಕುಡಿದ್ರಿ, ಕ್ಯಾಮಲ್ ಹಾಲು ಕುಡಿದ್ರಿ, ಆ ಕತ್ತೆ ಹಾಲು ಕುಡಿದ್ರಿ, ಕುರಿ ಹಾಲು, ಮೇಕೆ ಹಾಲು ಎಲ್ಲಾ ತರ ಹಾಲು ಕುಡಿದ್ರಿ. ಅಂದ್ರೂ ಏನು ಪ್ರಯೋಜನ ಆಗ್ಲಿಲ್ಲ. ಆ ಎಲ್ಲಾ ಪ್ರಾಣಿಗಳು ಯಾವ ಹಾಲು ಕುಡ್ದಿಲ್ಲ, ಎಲ್ಲಾ ಆರೋಗ್ಯವಾಗಿದ್ದಾವೆ. ನಿಮ್ ಹತ್ರ ಇನ್ಶೂರೆನ್ಸ್ ಇದೆ, ಮೆಡಿಕಲ್ ಇನ್ಶೂರೆನ್ಸ್ ಇದೆ, ಅದಿದೆ. ಪ್ರಾಣಿಗಳಿಗೆ ಏನೂ ಇಲ್ಲ, ಆರೋಗ್ಯವಾಗಿಲ್ವಾ ಪ್ರಾಣಿಗಳೆಲ್ಲ? ಇವಾಗ ನಿಮ್ಮನ್ ಕರ್ಕೊಂಡ್ ಹೋಗಿ ಕಾಡಿಗೆ ಬಿಡ್ಬೇಕಷ್ಟೇ ಎಲ್ಲಾರ್ನುವೆ. ಮನುಷ್ಯರಾಗಿ ಮನುಷ್ಯರಿಗೆ ಏನ್ ಆಹಾರ ತಿನ್ಬೇಕು ಅದನ್ನ ತಿನ್ಬೇಕು. ಇವ್ರು ಪ್ರಾಣಿಗಳನ್ನ ಹೊಡ್ದ್ ತಿಂತಾ ಇದಾರೆ. ತಿನ್ನಕ್ಕಂತಾನೆ ಪ್ರಾಣಿಗಳನ್ನ ಸಾಕ್ತಾರೆ. ಹಿಂಗೆಲ್ಲ ಆದಾಗ ಆರೋಗ್ಯ ಹಾಳಾಗ್ದೇನೆ ಇನ್ನೇನು? ಮನುಷ್ಯನಾಗ್ ಬದುಕ್ತಾನೆ ಇಲ್ಲ ಇವಾಗ. ಸತ್ಯವಾಗ್ಲೂ ಹೇಳ್ತೀನಿ. ಎಷ್ಟ್ರ ಮಟ್ಟಿಗೆ ಡಿಸ್ಕನೆಕ್ಷನ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಅವ್ರು ಯಾರುನುವೆ ಅವ್ರು ಮನುಷ್ಯರು ಅನ್ನೋ ಮನೋಭಾವನೆನೇ ಹೊರ್ಟೋಗ್ಬಿಟ್ಟಿದೆ ಜನಕ್ಕೆ. ಮಾನವೀಯತೆ ಅನ್ನೋದು ಇಲ್ವೇ ಇಲ್ಲ. ಮನುಷ್ಯನಿಗೂ ಮಾನವೀಯತೆಗೂ ಸಂಬಂಧನೇ ಇಲ್ದಿರೋ ಹಾಗೆ ಮನುಷ್ಯರು ಬದುಕ್ತಾ ಇದಾರೆ. ಎಲ್ಲ ಮನುಷ್ಯರಾಗಿದಾರೆ ಆದ್ರೆ ಯಾರಲ್ಲೂ ಮಾನವೀಯತೆ ಇಲ್ಲ. ಅವಾಗ್ಲೇ ನಾನು ಹೇಳಿದ್ನಲ್ಲ, ದೇ ಆರ್ ಹ್ಯೂಮನ್ಸ್ ಬಟ್ ದೇ ಆರ್ ನಾಟ್ ಅ ಪಾರ್ಟ್ ಆಫ್ ಹ್ಯುಮ್ಯಾನಿಟಿ ಯೆಟ್. ಹಿಂಗಾದಾಗ ದೇಹದಲ್ಲೂ ಆರೋಗ್ಯ ಸರಿ ಇರೋಲ್ಲ, ಮನಸ್ಸಂತೂ ಹದಗೆಟ್ಟು ಹೋಗಿರತ್ತೆ. ಇನ್ನು ಬುದ್ಧಿ ಎಲ್ಲಿ ಸರಿಯಾಗಿ ಕೆಲ್ಸ ಮಾಡತ್ತೆ? ಹ್ಮ್. ತಿನ್ನೋದ್ ಸರಿ ಇಲ್ಲ ಪದ್ಧತಿ, ಆಚಾರ ವಿಚಾರಗಳು ಸರಿ ಇಲ್ಲ. ನನ್ ಮಗ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ, ನನ್ ಮಗಳು ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಇನ್ನೇನ್ ಮಾಡಕ್ಕಾಗತ್ತೆ? ಮೊದ್ಲು ತಿನ್ನೋದು, ಬೆಳೆಯೋ ರೀತಿ, ಆಚಾರ ವಿಚಾರಗಳೆಲ್ಲ ಬದ್ಲಾಗ್ಬೇಕು. ಆಗುತ್ತೆ ಮ್ಯಾಜಿಕ್ ಮಾಡಕ್ಕೆ. ಆಹಾರ ಪದ್ಧತಿ ಕಂಟ್ರೋಲ್ ಮಾಡಲ್ಲ. ಸಿಕ್ಕಿದೆಲ್ಲ ತಿನ್ನಿಸ್ತಾ ಇರ್ತಾರೆ ಮಕ್ಳಿಗೆ. ಬೆಳೀಲಿ. ನಮಗ್ ಸಿಗ್ಲಿಲ್ಲ ಅದಕ್ಕೆ ನಮ್ ಮಕ್ಳಿಗ್ ತಿನ್ನಿಸ್ತೀವಿ ಅಂತ. ನಿಮ್ಗ್ ರೋಗ ಇರ್ಲಿಲ್ಲ, ನಿಮ್ ಮಕ್ಳಿಗೆ ಬರುತ್ತೆ ಇವಾಗ. ನೀವ್ ಆರೋಗ್ಯವಾಗಿದ್ರಿ. ಯಾಕಂದ್ರೆ ನೀವೇನು ತಿನ್ಲಿಲ್ಲ. ಇವಾಗ ಮೊನ್ನೆನೋ ಸುಮಾರು ಜನ ಎಷ್ಟೊಂದ್ ಚಿಕ್ಕ ಮಕ್ಳಿಗೆ ಎಲ್ಲ ಕ್ಯಾಪ್ ಹಾಕ್ತಾ ಇದಾರೆ ಹಲ್ಲುಗಳಿಗೆ, ಡೆಂಟಿಸ್ಟ್ ಗಳಿಗೆ ಹೋಗ್ತಾರೆ. ಯಾಕಂದ್ರೆ ಎಲ್ಲ ಹುಳ್ಕಳ್ ಆಗ್ತಾ ಇದೆ ಅವಕ್ಕೆ. ಅಷ್ಟು ಚಾಕ್ಲೇಟ್ ತಿಂತಾ ಇದಾರೆ. ನಮ್ಗೆ ಬರ್ತ್ಡೇಗ್ ಬಿಟ್ರೆ, ಅದ್ ಬರ್ತ್ಡೇ ಟೈಮಲ್ಲಿ ನಾವ್ ಚಾಕ್ಲೇಟ್ ತಿನ್ನೋದ್ ಅಷ್ಟೇ. ಅದ್ ಬಿಟ್ರೆ ನನ್ ಚಾಕ್ಲೇಟ್ ಅನ್ನೋ ಪದಾನೇ ಗೊತ್ತಿರ್ಲಿಲ್ಲ. ಇವ್ರು ಪಲ್ಯ ತಿನ್ನಂಗ್ ತಿಂತಾ ಇದಾರೆ ಚಾಕ್ಲೇಟ್ ಎಲ್ಲ ಮಕ್ಳು. ಅದನ್ನ 5-6 ವರ್ಷ ಕ್ಯಾಪ್ ಹಾಕಿದಾರೆ, ರೂಟ್ ಕೆನಾಲ್ ಎಲ್ಲ ಮಾಡಿದಾರೆ. ಇನ್ನ ಎಷ್ಟು ಎಜುಕೇಟೆಡ್ ತಂದೆ ತಾಯಿಗಳು ಇವರೆಲ್ಲ. ಇಫ್ ಯು ಡೋಂಟ್ ನಿಮ್ಗೆ ತಂದೆ ತಾಯಿಯಾಗಿ ಇಲ್ಲ ಅಂತ ಮಕ್ಳಿಗೆ ಹೇಳಕ್ ನೀವ್ ಶಕ್ತಿ ಇಲ್ಲ ಅಂದ್ರೆ ನೀವು ಮಕ್ಳನ್ನ ಸಾಕಕ್ಕೆ ಅರ್ಹರಲ್ಲ. ಅವ್ನ್ ಕೇಳ್ತಾ ಇದಾನೆ ನಾನ್ ಕೊಡ್ಲೇಬೇಕು. ತಲೆ ಇದ್ಯಾ ನಿನ್ಗೆ? ಇಂಥವ್ರಿಗೆ ಹೇಳಕ್ಕಾಗತ್ತಾ ಏನಾದ್ರುವೆ? ಇವರೆಲ್ಲ ಪ್ಲಸ್ ಎಜುಕೇಟೆಡ್ ಪೇರೆಂಟ್ಸ್ ಇವರೆಲ್ಲ. ಆ
ಅವ್ರಿಗೆ 30 ವರ್ಷ 40 ವರ್ಷ ಆದ್ರೂ ಒಂದು ಕ್ಯಾಪ್ ಹಾಕಿರಲ್ಲ. ಮಗನ್ಗೆ 4 ವರ್ಷಕ್ಕೆ ಕ್ಯಾಪ್ ಇರುತ್ತೆ ಎಲ್ಲ ಕಡೆ. ಇಲ್ಲ ಎಲ್ಲೋ ಕೊರ್ದಿರ್ತಾರೆ ಹಲ್ಲನ್ನ. ಏನ್ ಏನ್ ಮಾಡ್ತಾ ಇದಾರೆ ಇವರೆಲ್ಲ? ಆ? ಅದ್ರ ಮೇಲೆ ಹಾಲು. A2 ಹಾಲು, B2 ಹಾಲು, ಆ ಹಾಲು, ಈ ಹಾಲು, ಇರೋಬರ ಹಾಲೆಲ್ಲ ಕುಡೀರಿ. ಇರೋಬರ ಇದ್ರಲ್ಲೂ ಬರ್ತಾ ಇತ್ತು. ನಾವು ನಮ್ ಟೈಮಲ್ಲಿ ಈ ಹಾರ್ಲಿಕ್ಸ್ ಕಾಂಪ್ಲಾನ್ ಅಂತ. ಹಾರ್ಲಿಕ್ಸ್ ಕುಡೀರಿ, ಕಾಂಪ್ಲಾನ್ ಕುಡೀರಿ, ಬುದ್ಧಿ ಶಕ್ತಿ ಆಗತ್ತೆ ಅಂತ. ಯಾರು ನನ್ ಜೊತೆ ಕುಡ್ದವ್ರೆಲ್ಲ ಬುದ್ಧಿವಂತರಾಗಿಲ್ಲ. ಕಾಂಪ್ಲಾನ್ ಕುಡೀರಿ ಕಾಂಪ್ಲಾನ್ ಕುಡೀರಿ. ಇದು ಗೊತ್ತಾ? ಆ ಟೈಮಲ್ಲಿ ಬರ್ತಾ ಇತ್ತು. ಹಾರ್ಲಿಕ್ಸ್ ಕಾಂಪ್ಲಾನು ಅಂತ ಎಲ್ಲ. ಅವ್ರನ್ನೆಲ್ಲ ಇವಾಗ ಹೆಂಗ್ ಬದುಕ್ತಾ ಇದಾರೆ ಅಂತ ನೋಡಿದ್ರೆ ಇವ್ರುಗಳು ಕಾಂಪ್ಲಾನ್ ಕುಡಿ ಬದುಕೋರು ಹಿಂಗಿದಾರ ಅಂತ ಅನ್ಸ್ಬಿಡತ್ತೆ. ಅವ್ರ ತಲೆ ಸೀಳಿದ್ರೆ 1-2 ಅಕ್ಷರ ಸಿಗಲ್ಲ. ಕಾಮನ್ ಸೆನ್ಸೇ ಇಲ್ಲ. ನಾವು ಕಾಂಪ್ಲಾನ್ ಹಾರ್ಲಿಕ್ಸ್ ಎಲ್ಲ ಕೊಡ್ಲಿಲ್ಲ, ಯಾಕಂದ್ರೆ ನಮ್ಗೆ ಅಫೋರ್ಡ್ ಮಾಡಕ್ ಆಗ್ತಾ ಇರ್ಲಿಲ್ಲ. ತುಂಬಾ ಖುಷಿ ಆಗತ್ತೆ ಇವಾಗ. ಅವಾಗ ತರಕ್ಕೂ ಶಕ್ತಿ ಇರ್ಲಿಲ್ಲ ನಮ್ಗೆ. ಅವಾಗ್ಲೇ ₹300 ₹200 ಇರ್ತಾ ಇತ್ತು. ಫಾರಿನ್ ಅಲ್ಲಿ ಯಾರು ದುಡಿತಾ ಇದ್ರು ಅವ್ರು ತಗೋತಾ ಇದ್ರು. ಎಲ್ಲ ಕಾಂಪ್ಲೇನ್ ಕುಡ್ದು ಬೆಳ್ದವ್ರೆಲ್ಲ ನೋಡಿದೀನಿ ಎಷ್ಟ್ ಚೆನ್ನಾಗಿ ಬದುಕ್ತಾ ಇದಾರೆ ಇವಾಗ ಅಂತ. ದಿನಾ ಹಾಲು ಕಾಂಪ್ಲೇನ್ ಬೆರೆಸಿ ಕುಡ್ಸಿ, ಹಾರ್ಲಿಕ್ಸ್ ಬೆರೆಸಿ ಕುಡ್ಸಿ. ಯಾರು ಬುದ್ಧಿವಂತ ಇವಾಗ ಅವ್ರು ಅದನ್ನೇ ಅವ್ರ ಮಕ್ಳಿಗೆ ಮಾಡ್ತಾ ಇದಾರೆ. ನೆಟೆಲಾನ ಮಿಕ್ಸ್ ಮಾಡಿ ಹಾಲಲ್ಲಿ ಕುಡಿ. ನಾವು ಗಂಜಿ ಮಾಲ್ಟ್ ಕುಡ್ಕೊಂಡು ನೆಮ್ಮದಿಯಾಗಿದೀವಿ. ಗೊತ್ತಲ್ವ? ಐ ಆಮ್ ಅ ಕಾಂಪ್ಲಾನ್ ಬಾಯ್, ಕಾಂಪ್ಲಾನ್ ಗರ್ಲ್ ಅಂತ ಏನೋ ಬರ್ತಾ ಇತ್ತು. ಅದೇನ್ ಕಾಂಪ್ಲಾನ್ ಬಾಯೋ ಏನ್ ಕಾಂಪ್ಲಾನ್ ಗರ್ಲ್. ಒಬ್ರು ನೆಮ್ಮದಿಯಾಗಿ ಬದುಕ್ತಾರ ನಾನ್ ನೋಡೇ ಇಲ್ಲ ಇಲ್ಲಿ ತನಕ. ಎಲ್ಲ ಹೀಗೆ ಇದಾರೆ ಗಂಡ ಮೃಗಗಳಂಗೆ. ಆರೋಗ್ಯಕ್ಕೂ ಅದಕ್ಕೂ ಸಂಬಂಧನೇ, ದೇಹಕ್ಕೂ ಆರೋಗ್ಯಕ್ಕೂ ಮನಸ್ಸಿಗೂ ಸಂಬಂಧನೇ ಇಲ್ದಿರೋವಾಗ ಬದುಕ್ತಾ ಇದಾರೆಲ್ಲ. ಹೌದು. ಮುಂಚೆ ಎಲ್ಲ ಇತ್ತು ಗೊತ್ತಾ? ನಿಮ್ ಮನೇಲಿ ಕಾಂಪ್ಲೇನ್ ಕುಡಿತಾ ಇದೀರಾ, ಹಾರ್ಲಿಕ್ಸ್ ಕುಡಿತಾ ಇದೀರಾ ಅಂದ್ರೆ ಸಾವುಕಾರರು ಇವ್ರು ಅಂತ. ನನ್ ಮಕ್ಳು. ಹುಳ್ಳಿ ಕಾಳಲ್ಲಿ ಎಷ್ಟು ಶಕ್ತಿ ಬರುತ್ತೆ. ಮುಂಚೆನೂ ಹೇಳಿದೀನಿ. ಕುದುರೆಗಳಿಗೆ ಶಕ್ತಿ ಬರಕ್ಕೆ ಹುಳ್ಳಿ ಕಾಳು ಕೊಡ್ತಾರೆ. ಈ ಮನೆಗಳಲ್ಲಿ ಹುಳ್ಳಿ ಕಾಳು ಚಟ್ನಿನೂ ಮಾಡಲ್ಲ, ಸಾರು ಮಾಡಲ್ಲ, ಏನು ಮಾಡಲ್ಲ ಈ ನಡುವೆ. ವಿ ಆರ್ ಮಾಡರ್ನೈಸ್, ವಿ ಗೋನಾ ಈಟ್ ಸೀರಿಯಲ್ಸ್, ವಿ ಗೋನಾ ಈಟ್ ಕೆಲಾಕ್ಸ್, ವಿ ಗೋನಾ ಈಟ್ ಓಟ್ಸ್, ಅದು ಇದು ಅಂತ. ಫಸ್ಟ್ ಹುಳ್ಳಿ ಕಾಳು ತಿಂದ್ರಯ್ಯ. ಎಲ್ಲ ಪ್ಯಾಕೆಟ್ ಅಲ್ಲಿ ಹೊಡಿಯೋದು, ಹಾಕೊಳ್ಳೋದು, ಬಿಸಿಲಿಟ್ಟು ವಿ ಗೆಟ್ 2 minute ಬ್ರೇಕ್ಫಾಸ್ಟ್. ನೀವು ಎಲ್ಲ 2 minute 5 minute ಬ್ರೇಕ್ಫಾಸ್ಟ್ ತಿನ್ನೋಕೆ ಶುರು ಮಾಡಿ, ನಿಮ್ಮ ಲೈಫ್ ಸ್ಪಾನ್ ಹಂಗೆ ಕಮ್ಮಿ ಆಗ್ತಾ ಹೋಗುತ್ತೆ. 2 ನಿಮಿಷದಲ್ಲಿ ತಿಂಡಿ ರೆಡಿ ಮಾಡ್ಬಿಡ್ತಾರಂತೆ. ದೇವ್ರನ್ನೂ ರೆಡಿ ಮಾಡಕ್ಕಾಗಲ್ಲ 2 ನಿಮಿಷದಲ್ಲಿ ಏನುವೆ. 2 minute ಮ್ಯಾಗಿ ಯಾವಾಗ ಬರ್ತಾ ಇವಾಗ್ಲೂ ಇದೆ. 2 ನಿಮಿಷದಲ್ಲಿ ನಾವು ತಿಂಡಿ ರೆಡಿ ಮಾಡ್ಬಿಡ್ತೀವಿ ಅಂತ. ಕಾಂಪ್ಲಾನು, ಹಾರ್ಲಿಕ್ಸ್, ಮ್ಯಾಗಿ ಅದು ಇದು ಅನ್ಕೊಂಡು ಅರ್ಧ ಭಾರತದಲ್ಲಿ ಇಂಡಿಯಾದಲ್ಲಿ ಇರೋರ್ನೆಲ್ಲ ಉನ್ನತ ಮಾಡ್ಬಿಟ್ರು. ಇವರು ದೊಡ್ಡರಾಗೆ ಎಲ್ಲ ಹೇಳಿದೆಲ್ಲ ಸುಮ್ನೆ ಅನ್ಸರ್ಸ್ಕೊತಾ ಬಂದ್ರು. ಯಾರು ಏನು ಪ್ರಶ್ನೆ ಕೇಳಲಿಲ್ಲ. ಇವಾಗ ಅದೇನೋ ಇವಾಗ ಮೊನ್ನೆ ಯಾವಾಗ್ಲೂ ಆಡ್ ನೋಡ್ದೆ, ಹಾರ್ಲಿಕ್ಸ್ ಫಾರ್ ಡಯಾಬಿಟೀಸ್ ಅಂತೆ. ನಕ್ಬೇಕಾ ಅಳ್ಬೇಕಾ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಹಾರ್ಲಿಕ್ಸ್ ಕುಡ್ದ್ಬಿಟ್ಟು ಡಯಾಬಿಟಿಸ್ ಕಮ್ಮಿ ಮಾಡ್ಕೋತಾರಂತೆ. ಎಂತ ಮುಟ್ಟಾಳ್ ನನ್ ಮಕ್ಳು ಇವರೆಲ್ಲ. ಅರ್ಥ ಇದೆಯಾ? ಒಂದ್ ಸ್ವಲ್ಪ ಮರ್ಯಾದೆ ಆದ್ರೂ ಇರ್ಬೇಕು. ಯಾರು ಈ ತರ ಮಾಡ್ಬೇಕು, ಆಡ್ ಮಾಡ್ತಾ ಇದಾರೆ ಟಿವಿನಲ್ಲಿ, ಅಥವಾ ಆ ಕಂಪನಿ ಅವ್ರ ಏನಾದ್ರು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ. ಜಗತ್ತಲ್ಲಿ ಒಬ್ನು ಡಯಾಬಿಟಿಸ್ ಇಂದ ಕ್ಯೂರ್ ಆಗಿರಲ್ಲ. ಆ ಡಯಾಬಿಟಿಸ್ ಹಾರ್ಲಿಕ್ಸ್ ಕುಡ್ಬಿಟ್ಟು ಬರ್ಕೊಡ್ತೀನಿ ಬೇಕಾರೆ. ಅಂದ್ರೂ ಮರ್ಯಾದೆ ನೋಡಿ. ಏನಾದ್ರು ಒಂದ್ ಸಂಸ್ಥೆ ನಡೆಸ್ತಾ ಇದೀರಾ ಅಂದ್ರೆ ನಿಮ್ಗೆ ವ್ಯಾಲ್ಯೂಸ್ ಇರ್ಬೇಕು, ನಿಮ್ ತತ್ವಗಳಿರ್ಬೇಕು. ಜನಗಳು ಗೊತ್ತಿರಲ್ಲ, ಒಪ್ಕೋತೀನಿ. ಹಂಗಂತ ಹೇಳ್ಬಿಟ್ಟು ನೀವೆಲ್ಲಾರ್ಗು ಪೆದ್ದಂಗೆ ಏನೋ ಹೇಳ್ಬಿಟ್ರೆ ಯು ವಿಲ್ ಸೆಟ್ ಅ ರಾಂಗ್ ಎಕ್ಸಾಂಪಲ್ ಫಾರ್ ದ ಫ್ಯೂಚರ್ ಜನರೇಷನ್ಸ್. ಇವಾಗ ನಮ್ ಜನರೇಷನ್ ಕಾಂಪ್ಲೇನ್ ಕುಡಿದ್ವಿ, ಹಾರ್ಲಿಕ್ಸ್ ಕುಡಿದ್ವಿ ಅಂತ ಹೇಳಿದ್ರು, ಯಾರು ಉದ್ಧಾರ ಆಗಿರೋದು ನೋಡಿಲ್ಲ. ಏನೋ ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸ್ ಬಂತೆ ಹೊರತು ಜೀವನದಲ್ಲಿ ಎಲ್ಲ ಸತ್ತೋಗಿದಾರೆ ಅವ್ರುಗಳು. ನಾವ್ ಏನ್ ಬೆಳಿತೀವಿ, ನಮ್ ಸುತ್ತಮುತ್ತ ಏನ್ ಸಿಗತ್ತೆ, ನಮ್ಮ ಆಹಾರ ಪದ್ಧತಿ ಹೇಗಿದೆ ಅದನ್ನ ಅನುಸರಿಸ್ತಾ ಬರ್ಬೇಕು ನೀವು. ನಾನೆಲ್ಲೋ ಇಟಾಲಿಯನ್ ಪಾಸ್ತಾ ತಿಂತೀನಿ, ಇಟಾಲಿಯನ್ ಚೀಸ್ ತಿಂತೀನಿ, ಸ್ವಿಸ್ ಚೀಸ್ ತಿಂತೀನಿ, ಬೆಂಗಳೂರಲ್ಲಿ ಕುತ್ಕೊಂಡು, ಮಂಡ್ಯಲ್ಲಿ ಕುತ್ಕೊಂಡು ಅಂದ್ರೆ ಊರೆಲ್ಲ ಏನ್ ಮನುಷ್ಯ ಇವರು. ಸಿಟ್ಟು ಬರುತ್ತೆ ಸತ್ಯವಾಗ್ಲು ಅಂದೆಲ್ಲ. ಅದೇ ಇದನ್ನೆಲ್ಲ ಅನುಸರಿಸ್ಬೇಕು ನೀವು. ಅದೆಲ್ಲ ಬಹಳ ಮುಖ್ಯ. ಕೇಳಕ್ಕೆ ತಮಾಷೆ ಅಂತ ಅನ್ಸುತ್ತೆ, ಆದ್ರೆ ಬಹಳ ಸತ್ಯ ಇದೆ ಇದ್ರಲ್ಲೆಲ್ಲ. ಇದೆಲ್ಲ ಈಗ ನಿಜವಾಗ್ಲೂ ಅರ್ಥ ಆಗ್ಬಿಟ್ರೆ, ತುಂಬಾ ಅರ್ಥ ಮಾಡ್ಕೊಂಡ್ರೆ ಅಸಹ್ಯ ಆಗ್ಬಿಡತ್ತೆ ನಿಮ್ಗೆ. ಏನ್ ಇಷ್ಟೆಲ್ಲ ಹೀಗೆಲ್ಲ ಇದೆಯಾ? ಅದಕ್ಕೆ ಯಾರಿಗೂ ಅಸಹ್ಯದ ಅನುಭವ ಆಗಕ್ಕೆ
ತಯಾರಿರಲ್ಲ ಅವರು. ಅದಕ್ಕೆ ಎಲ್ಲಾ ಸುಮ್ನೆ ಕಣ್ಣ್ ಮುಚ್ಕೊಂಡು ಒಪ್ಕೊಂಡ್ಬಿಡ್ತಾರೆ. ಹಾ ಆಯ್ತು ಮಾಡ್ಕೊ ಹೋಗೋ ಮಾಡ್ಕೊ. ಎಲ್ಲಾರು ಹೇಳ್ತಾರೆ, ನಮ್ಮ ಅಪ್ಪನೂ ಹೇಳ್ತಾ ಇರ್ತಾರೆ, ಎಲ್ಲಾರು ಹಿಂಗಿರ್ತಾರೆ ಹಂಗಿರಿ, ಎಲ್ಲಾರು ಹಿಂಗಿರ್ತಾರೆ ಹಂಗೆ ಇದ್ರೆ ಎಲ್ಲಾರು ಹಿಂಗ್ ಸಾಯ್ತಾರೆ ಹಂಗೆ ಸಾಯ್ತೀರಾ.